ಬಂಧುಗಳೇ, ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಬಂದಿರತಕ್ಕಂಥ ಎಲ್ಲ ಇತರ ಆಹ್ವಾನಿತರೆ ಮಾಧ್ಯಮದ ಬಂಧುಗಳೇ, ಇವತ್ತು ಪ್ರಕಾಶ್ ರೈ ಅವರು ಇಬ್ಬರು ಕೂಡ ಬೆಂಗಳೂರಲ್ಲಿ ಇರಬೇಕಾಗಿತ್ತು. ಕಾರಣ ತಮಗೆ ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು. ಅದು ಅಂಬರೀಷ್ ಅವರು, ಇನ್ನೊಂದು ನಮ್ಮ ಮುಖಂಡರಾಗಿದ್ದಂಥ ಜಾಫರ್ ಶರೀಫ್ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಂತಾನೆ ನಿನ್ನೆ ಎರಡು ಕಡೆ ಹೋಗಿ ಗೌರವ ಸಲ್ಲಿಸಿ ಇವತ್ತು ಬಂದಿದ್ದೀವಿ. ಮತ್ತೆ ಪ್ರಕಾಶ್ ರೈ ಅವರು ಬರ್ತಾರೆ, ಬರಲೇಬೇಕು ಅನ್ನೋದು ಮಹತ್ವಾದಲ್ಲಿ ಇವರು. ಪ್ರಕಾಶ್ ರೈ ಅವರು ಬರದೇ ಇದ್ದರೆ ನಾನು ಬರೋದಂತೆ ಇತ್ತು. ಪ್ರಕಾಶ್ ರೈ ಅವರಿಗೆ ಸನ್ಮಾನ ತಪ್ಪಿಸ್ಕೊಬಾರ್ದು ಎರಡನೇ ಕಾರಣಕ್ಕೂ ಅಂತೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಮತ್ತು ನಮ್ಮ ಮಹಿಪಾಲ್ ರೆಡ್ಡಿ ಅವರು ಕೂಡ ಸುಮಾರು 2 ತಿಂಗಳು ಮುಂಚೆನೇ ಹೇಳಿದ್ವಿ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ. ಇವತ್ತು ಪ್ರಶಸ್ತಿಗಳು ಇವತ್ತು ದೇಶದಲ್ಲಿ, ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಕೊಡ್ತಾ ಇರ್ತಾರೆ. ನಮ್ಮ ಕೇಂದ್ರ ಸರ್ಕಾರ ಕೂಡ ಪದ್ಮಶ್ರೀ ಪ್ರಶಸ್ತಿಗಳು ಪ್ರತಿ ವರ್ಷ ಕೂಡ ಕೊಡ್ತಾರೆ. ಅತ್ಯುನ್ನತ ಸ್ಥಾನ ಭಾರತ ರತ್ನ ಪ್ರಶಸ್ತಿ ಕೂಡ ಕೊಡ್ತಾ ಇರ್ತಾರೆ. ರಾಜ್ಯ ಸರ್ಕಾರ ಕೂಡ ಈ ನಾಡು ನುಡಿ, ಜಲ, ಸಾಹಿತ್ಯ, ಬೇರೆ ಬೇರೆ ಕ್ಷೇತ್ರದಲ್ಲಿ, ಚಲನಚಿತ್ರ, ಸಾಮಾಜಿಕ ಕ್ಷೇತ್ರದಲ್ಲಿ ದುಡಿದಂಥವರಿಗೆ ರಾಜ್ಯ ಸರ್ಕಾರ ಕೂಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡ್ತಾರೆ. ಇತ್ತೀಚೆಗೆ ಎಷ್ಟು ವರ್ಷ ರಾಜ್ಯೋತ್ಸವ ಆಯಿತು, 54 ಲೆಕ್ಕಾಕಿ ಅಷ್ಟೇ ಸಂಖ್ಯೆಯಲ್ಲಿ ಕೊಟ್ಕೊಂಡಿರ್ತಾರೆ. ಮೊದಲು ಸ್ವಲ್ಪ ಸಂಖ್ಯೆಗಳು ಜಾಸ್ತಿ ಇರ್ತದೆ. ಆಮೇಲೆ ನಮ್ಮ ಸರ್ಕಾರ ಬಂದಮೇಲೆ ರಾಜ್ಯೋತ್ಸವ ಬಂದು ಎಷ್ಟು ವರ್ಷ ಆಯಿತು. ಬರೀ ಡಾಕ್ಟರ್ ಶರತ್ಪ್ರಕಾಶ್ ಪಾಟೀಲ್ ಮಾಜಿ ಮಂತ್ರಿಗಳು ರಾಜ್ಯ ಸರ್ಕಾರ ಕೂಡ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ವಿವಿಧ ಕ್ಷೇತ್ರದಲ್ಲಿ ಮಾಡ್ಕೊಂಡಿರುತ್ತೆ. ಮತ್ತು ನಮ್ಮ ಅಕಾಡೆಮಿಗಳು ಇದೆ, ನಾಟಕದ ಅಕಾಡೆಮಿ, ಚಲನಚಿತ್ರ, ಅವರು ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರು ಕೂಡ ಕೊಡ್ತಾ ಇರ್ತಾರೆ. ಮತ್ತು ನಮ್ಮ ಪೊಲೀಸ್ ಇಲಾಖೆ, ನಮ್ಮ ಹಳೆ ಇಲಾಖೆ, ನಾವು ರಾಷ್ಟ್ರ ಪ್ರಶಸ್ತಿ ಮತ್ತು ಮುಖ್ಯಮಂತ್ರಿ ಪ್ರಶಸ್ತಿಗಳನ್ನು ಕೂಡ ನಾವು ಯಾರ್ಯಾರು, ಮತ್ತು ಮಕ್ಕಳಿಗೋಸ್ಕರ ಶೌರ್ಯ ಪ್ರಶಸ್ತಿ ಕೂಡ ರಾಷ್ಟ್ರ ಮಟ್ಟದಲ್ಲೂ ಕೂಡ ನಾವು ಕೊಡ್ತೇವೆ. ನಮ್ಮ ಬೆಂಗಳೂರಲ್ಲಿ ಕೆಂಪೇಗೌಡ ದಿನಾಚರಣೆ ದಿನ ನಗರಕ್ಕೆ ಯಾರ್ಯಾರು ಸೇವೆ ಮಾಡಿದ್ದಾರೆ ಅವರ ಪ್ರಶಸ್ತಿಯನ್ನು ಕೂಡ ನಾವು ಕೊಡ್ತೀವಿ. ಇವತ್ತು ಇದೆಲ್ಲದಕ್ಕಿಂತ ಮೊದಲಾಗಿ ನಮ್ಮ ಸಂಘ ಸಂಸ್ಥೆಗಳು ಕೊಡುವಂಥ ಪ್ರಶಸ್ತಿಗಳು ಕೂಡ ಅತ್ಯಂತ ಮಹತ್ವ ಪಡೆದಿರುತ್ತೆ. ಇವತ್ತು ಪ್ರಕಾಶ್ ರೈ ಅಂತವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿದ್ರೆ ಅಮ್ಮ ಪ್ರಶಸ್ತಿಗೆ ಎಷ್ಟು ಮಹತ್ವ ಇದೆ ಅನ್ನೋದು ಇವತ್ತು ಗೊತ್ತಾಗುತ್ತೆ. ನಮ್ಮ ಮಹಿಪಾಲ್ ರೆಡ್ಡಿಯವರು ಅವರ ತಂದೆ ಮತ್ತು ತಾಯಿ ಹೆಸರಲ್ಲಿ ಪ್ರಶಸ್ತಿಗಳನ್ನು ಸುಮಾರು 18 ವರ್ಷದಿಂದ ಕೂಡ ಸತತವಾಗಿ ಈ ಭಾಗದಲ್ಲೇ ಅಂತಲ್ಲ, ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಚಲನಚಿತ್ರ ಇರ್ಬೋದು, ಸಾಮಾಜಿಕ ಇರ್ಬೋದು, ವೈದ್ಯಕೀಯ ಇರ್ಬೋದು, ಅಥವಾ ಪೊಲೀಸ್ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಗಳಲ್ಲಿ ಕೆಲಸ ಮಾಡಿದಂಥವ್ರಿಗೆ ಆಯ್ಕೆ ಮಾಡಿಕೊಂಡು ಪ್ರತಿ ವರ್ಷ 5 ಜನಕ್ಕೆ ಕೊಟ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂಪ್ರದಾಯ ಬಹಳ ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ಹೇಳಿ, ಬೇರೆ ಬೇರೆ ಕ್ಷೇತ್ರದಲ್ಲಿ ಈ ಪ್ರಶಸ್ತಿಗಳು ಪಡೆದಂಥ ಸಂದರ್ಭದಲ್ಲಿ ಪ್ರಶಸ್ತಿ ಪಡೆದಂಥವ್ರಿಗೆ ನಾವೇನು ಸೇವೆ ಮಾಡಿದ್ದೀವಿ ಅಥವಾ ಯಾವುದೇ ಕ್ಷೇತ್ರ ಇರ್ಬೋದು, ನಾವು ಇನ್ನೂ ಹೆಚ್ಚಿನ ಒಂದು ಸೇವೆ ಮಾಡುವ ಮನಸ್ಸು ಅವರ ಮನಸ್ಸಿಗೆ ಬರುತ್ತೆ. ಅದರಿಂದ ಈ ಒಂದು ಪ್ರಶಸ್ತಿ ಪಡೆದಂಥವ್ರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿ ನಾವು ಮಾಡ್ತಾ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡೋದಕ್ಕೆ ತಾವು ಪ್ರಯತ್ನ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ಪ್ರಕಾಶ್ ರೈ ಅವರು ಬಂದಿದ್ದಾರೆ. ಅವ್ರ ಭಾಷಣ ನಾನು ಕೇಳಬೇಕು ಅಂತಿದ್ದೆ, ಆದರೆ ಕಾರ್ಯಕ್ರಮ ತಡ ಆಯಿತು, ನನಗೆ ಕೊನೆಯ ಫ್ಲೈಟ್ ಇದೆ. ನಾನು ಅವ್ರ ಭಾಷಣ ನಾನು ಕೇಳ್ತಾನೆ ಇರ್ತೀನಿ. ನಮ್ಮ ವಾಟ್ಸಪ್ಗಳಲ್ಲಿ ಇದರಲ್ಲಿ ಅವ್ರ ಭಾಷಣಗಳು ಕೇಳ್ತಾನೆ ಇರ್ತೀವಿ.
ಮತ್ತು ಮಾಧ್ಯಮಗಳಲ್ಲೂ ಕೂಡ ಓದ್ತಾನೆ ಇರ್ತೀವಿ. ಅದರಿಂದ ನಾನು ಅವ್ರು ಹೇಳಿದ್ದೀನಿ ನಾನು ಬೇಗ ಹೊರಡ್ತೀನಿ ಅಂತ. ನೀವು ಪ್ರತಿಯೊಬ್ಬರು ಇದ್ದು ಅವ್ರ ಮಾತುಗಳನ್ನು ಆಲಿಸ್ಬೇಕು ಅಂತ ಕೇಳಿ ನಾವು ಇತ್ತೀಚೆಗೆ ಕಂಡ ನಾನು ಶಾಸನಾಗಾಗಲೇ ಇದು 7ನೇ ಸಲ ಗೆದ್ದಿರೋದು, 30 ವರ್ಷ ಆಗೋಯಿತು. ಈ 30 ವರ್ಷದಲ್ಲಿ ರಾಜಕಾರಣಿಗಳು ಮಾತಾಡ್ತೀವಿ, ಬೇರೆ ಪಕ್ಷದವ್ರ ಬಗ್ಗೆ, ಬೇರೆ ಬೇರೆ ಸರ್ಕಾರಗಳ ಬಗ್ಗೆ ನಾವು ಟೀಕೆ ಮಾಡ್ತೀವಿ. ಆದರೆ ಈ ಚಲನಚಿತ್ರರಂಗದಲ್ಲಿ ಅಥವಾ ಸಾಹಿತ್ಯ ಕ್ಷೇತ್ರ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರು ಒಂದು ಸರ್ಕಾರದ ವಿರುದ್ಧ ಅಥವಾ ತಪ್ಪು ಮಾಡೋ ಸರ್ಕಾರ ಎಲ್ಲರೂ ಟೀಕೆ ಮಾಡ್ತಾರೆ. ಬರೀ ಕೇಂದ್ರ ಸರ್ಕಾರ ಟೀಕೆ ಮಾಡ್ತಾರೆ ಅಂದರೆ ತಪ್ಪು ತಿಳ್ಕೊಬೇಡಿ, ರಾಜ್ಯ ಸರ್ಕಾರನೂ ಟೀಕೆ ಮಾಡ್ತಾರೆ. ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಟೀಕೆ ಮಾಡ್ತಾರೆ. ಅತ್ಯಂತ ನಿರ್ಬೇಡೆಯಿಂದ ನೇರವಾಗಿ ನೇರ ನಡೆ ನುಡಿ ಅಂತೀವಲ್ಲ, ಆ ರೀತಿ ಅವರು ಟೀಕೆ ಮಾಡ್ತಾರೆ. ಅಂದರೆ ಯಾರು ತಪ್ಪು ಮಾಡ್ತಾರೋ ಅವರು ಸರಿಯಾದ ದಾರಿಯಲ್ಲಿ ಹೋಗಿ ಅಂತ ಹೇಳೋದು ಅಷ್ಟೇ, ಅವ್ರದ್ದು ಬೇರೆ ಉದ್ದೇಶ ಏನೂ ಇಲ್ಲ. ನೀವು ತಪ್ಪು ಮಾಡಬೇಡಿ, ನೀವು ತಪ್ಪು ಮಾಡ್ತಾ ಇರೋದು ನೀವು ಸರಿಯಾದ ದಾರಿನಲ್ಲಿ ಹೋಗಿ ಅಂತ ಅವರು ಹೇಳ್ತಾ ಇದ್ದಾರೆ. ಈಗ ನಮಗೆ ದೇವಸ್ಥಾನಗಳಲ್ಲಿ, ಈಗ ಚರ್ಚಸ್ಸಲ್ಲಿ, ಮಸೀದಿಗಳಲ್ಲಿ ಧರ್ಮಗಳು ಏನು ಹೇಳ್ತಾರೆ ಹೇಳಿ, ನಮಗೆ ಮಾನವ ಸಹಜವಾಗಿ ತಪ್ಪು ಮಾಡ್ತಾನೆ ಇರ್ತಾನೆ. ಸ್ವಲ್ಪ ತಪ್ಪು ಮಾಡಬೇಡಿ ಅಂತಲೇ ಅವರು ಯಾವಾಗಲೂ ಕೂಡ ನಮಗೆ ಬೋಧನೆ ಮಾಡೋದು. ಸನ್ಮಾರ್ಗದಲ್ಲಿ ಹೋಗಿ ನ್ಯಾಯ ನೀತಿ ಧರ್ಮದಿಂದ ಅಂತ ಆ ಕೆಲಸವನ್ನು ಅವರು ಈ ಇದರಲ್ಲಿ ಮಾಡ್ತಾ ಇದ್ದಾರೆ ಅಷ್ಟೇ. ಯಾವುದೇ ಸರ್ಕಾರ ಇರ್ಬೋದು, ಯಾರೇ ತಪ್ಪು ಮಾಡಿದ್ರು ಕೂಡ ಟೀಕೆ ಮಾಡೋದ್ರ ಮುಖಾಂತರ ನೀವು ಸರಿಯಾದ ದಾರಿನಲ್ಲಿ ಹೋಗಿ ಅಂತ ಅವರು ಹೇಳ್ತಾ ಇದ್ದಾರೆ. ಅಂಥವರ ಒಂದು ಮಾತನ್ನು ತಾವೆಲ್ಲ ಕೂಡ ಹೇಳಿ, ಮತ್ತು ಅವರು ಬರೀ ಅವರೇನು ರಾಜಕೀಯದಲ್ಲಿ ಏನಿಲ್ಲ, ರಾಜಕೀಯದಲ್ಲಿದ್ದರೆ ಯಾವುದೋ ಒಂದು ಪಕ್ಷದ ಪರವಾಗಿದ್ದಾರೆ ಅಂತ ಹೇಳ್ಬೋದು. ಅದು ಯಾವ ಪಕ್ಷಕ್ಕೂ ಸೇರಿರ್ತಕ್ಕಂಥವರಲ್ಲ. ಅವ್ರ ಚಲನಚಿತ್ರಗಳು ನಾವು ನೀವು ಎಲ್ಲ ನೋಡಿದ್ದೀವಿ. ನಾನು ಅವ್ರ ನಾಟಕಗಳು ನೋಡಿಲ್ಲ, ಆದರೆ ಚಲನಚಿತ್ರಗಳು ಭಾಳಷ್ಟು ಚಲನಚಿತ್ರಗಳನ್ನ ನೋಡಿದ್ದೀವಿ. ಅತ್ಯಂತ ಪ್ರತಿಭಾನ್ವಿತ ಒಬ್ಬ ನಟರು. 1 ಪ್ರಶಸ್ತಿ ತಗೊಳ್ಳೋದೇ ಕಷ್ಟ. ಅಂದರೆ ರಾಷ್ಟ್ರ ಮಟ್ಟದಲ್ಲಿ 5 ಪ್ರಶಸ್ತಿಗಳು ಅವ್ರು ತಗೊಂಡಿದ್ದಾರೆ ಅಂದರೆ ಅವರಿರ್ತಕ್ಕಂಥ ಪ್ರತಿಭೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಇನ್ನು ಅನೇಕ ದಶಕಗಳು ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಅವಕಾಶ ಇದೆ. ಅವರಿರ್ತಕ್ಕಂಥ ಪ್ರತಿಭೆ, ಅದು ಚಲನಚಿತ್ರ ಇರ್ಬೋದು, ನಾಟಕ ಇರ್ಬೋದು, ಸಾಮಾಜಿಕವಾಗಿ ಮತ್ತು ಈಗ ಮಾಡ್ತಾ ಇರ್ತಕ್ಕಂಥ ಅಭಿಯಾನ ಏನಿದೆ ಅದನ್ನು ನಾವು ಮುಂದುವರಿಸಿ ಅಂತ ಒಬ್ಬ ಮಹಾನ್ ವ್ಯಕ್ತಿ, ಕಲಾವಿದ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರೋದೇ ಒಂದು ದೊಡ್ಡ ವಿಚಾರ ಅಂತ ನಾನು ಹೇಳ್ತೀನಿ. ಮತ್ತು ಅಂಥವ್ರನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದಾರಲ್ಲ ಮಹಿಪಾಲ್ ರೆಡ್ಡಿ ಅವರು, ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು, ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು. ಮತ್ತು ಅದೇ ರೀತಿ ಬೇರೆಯವರು ಇದ್ದಾರೆ, ಅನೇಕ ವೈದ್ಯರಿದ್ದಾರೆ, ಸಮಾಜದಲ್ಲಿ ಕೆಲಸ ಮಾಡಿದಂಥ ಸಾಹಿತಿಗಳಿದ್ದಾರೆ, ಬೇರೆ ಬೇರೆ ಕ್ಷೇತ್ರದಲ್ಲಿದ್ದಂಥ 4 ಕೆರೆಗಳಲ್ಲಿ ಹೂಳು ತೆಗೆದಂಥ ಮಹಿಳೆ ಬಂದಿದ್ದಾರೆ. ತಾವು ಕೂಡ ಮಾಡಿರ್ತಕ್ಕಂಥದ್ದು ಭಾಳ ಒಳ್ಳೆಯ ಕೆಲಸ. ನಮ್ಮ ನಾವು ನಿಮ್ಮ ವ್ಯಾಪ್ತಿಯಲ್ಲಿ ಎಲ್ಲಿ ಯಾವ ಕ್ಷೇತ್ರದಲ್ಲಿ ದುಡಿತಾ ಇದ್ದಾರೋ ಇನ್ನೂ ಹೆಚ್ಚಿನ ಸೇವೆಯನ್ನು ನೀವು ಮಾಡಿ ಈ ಅಮ್ಮ ಪ್ರಶಸ್ತಿ ನಿಮಗೆ ಇನ್ನೂ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ನಿಮಗೆ ಅಂತ ಈ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಧನ್ಯವಾದ ಹೇಳಿ, ನಾನು ಆಗಲೇ ಹೇಳಿದ್ದೀನಿ ಬೇಗ ಹೋಗ್ತೀನಿ ಅಂತ. ಯಾರು ಅನೇಕ ಪ್ರವಾಸ ಮಾಡಿದೆ ಅಂತೇಳಿ ಎಲ್ರಿಗೂ ಧನ್ಯವಾದ ಹೇಳಿ ನಾನು ಧನ್ಯವಾದಗಳು ಶ್ರೀ ರಾಮಲಿಂಗಂ ಸರ್ ಅವರಿಗೆ. ಇದೀಗ ತಾನೇ ಆಗಮಿಸಿರುವಂತಹ ಮತ್ತು ವೇದಿಕೆಯನ್ನು ಹಂಚಿಕೊಂಡಂತಹ ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ವೈದ್ಯಕೀಯ ಶಿಕ್ಷಣ ಸಚಿವರು ಶ್ರೀ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸರ್ ಅವರಿಗೆ ಪ್ರತಿಷ್ಠಾನದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿ ಮತ್ತು ಗೌರವದಿಂದ ಸ್ವಾಗತವನ್ನು ಕೋರ್ತೇನೆ. ಅವರಿಗೆ ಗೌರವ ಸತ್ಕಾರವನ್ನು ಶ್ರೀ ಸಿದ್ದಪ್ಪ ತಳ್ಳಳ್ಳಿ ಅವರು ಮಾಡಬೇಕಾಗಿ ಕೋರ್ತೇನೆ.
ಧನ್ಯವಾದಗಳು. ಸಮಾರಂಭದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿರುವಂತಹ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ಪ್ರಾಧ್ಯಾಪಕರು ಹಾಗೂ ಪ್ರಸಾರಾಂಗದ ನಿರ್ದೇಶಕರು, ಸಂವಿಧಾನ, ಅಂಬೇಡ್ಕರ್ ಕುರಿತು ಅಸ್ಖಲಿತವಾಗಿ ಮಾತನಾಡುವಂತಹ ತಾಕತ್ತಿರುವ ಕನ್ನಡದ ಬಹುಮುಖ್ಯ ಲೇಖಕರಾದಂತಹ ಪ್ರೊಫೆಸರ್ ಎಚ್.ಟಿ. ಪೋತೆ ಅವರು ಆಯ್ಕೆ ಸಮಿತಿಯ ಪರವಾದ ಮಾತುಗಳ ಜೊತೆಗೆ ಮುಖ್ಯ ಅತಿಥಿ ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊತೇನೆ. ಎಲ್ರಿಗೂ ನಮಸ್ಕಾರ. ಅಮ್ಮ ಪ್ರಶಸ್ತಿ ಪ್ರಧಾನ ಸಮಾರಂಭದ ವೇದಿಕೆ ಮೇಲೆ ಆಶೀರ್ವಾದ ಪ್ರಕಾಶ್ ರೈ ಅವರ, ನಮ್ಮ ನಾಡಿನ ಸಜ್ಜನ ರಾಜಕಾರಣಿಯಾದ ಡಾಕ್ಟರ್ ಶಿವಪ್ರಕಾಶ್ ಪಾಟೀಲ್ ಅವರ, ಶ್ರೀಮತಿ ಮೈಪಾಲ್ ರೆಡ್ಡಿ ಅವರ, ಹಿರಿಯರು ಮತ್ತು ಪ್ರಶಸ್ತಿ ಪುರಸ್ಕೃತರ ಮಾಧ್ಯಮದ ಗೆಳೆಯರು, ಅಕ್ಕ ತಂಗಿಯರು, ಎರಡು ಜವಾಬ್ದಾರಿಗಳನ್ನು ನಿರ್ವಹಿಸುವುದು ನನ್ನ ಕೆಲಸವಾಗಿದೆ. ಮಾನ್ಯ ಕುಲಪತಿಗಾರ ಪ್ರೊಫೆಸರ್ ಎಸ್.ಆರ್. ಅವರು ದೆಹಲಿಗೆ ಹೋಗಿರೋದ್ರಿಂದ ಅನಿವಾರ್ಯವಾಗಿ ಪಿ.ಪಿ. ರೈಟಿಯವರ ಒತ್ತಾಸೆಗೆ ಬೆಳೆದು ನಾನು ಬಂದು ಅಲ್ಲಿ ಕುಳಿತಿದ್ದೆ. ಇದೆಲ್ಲ ವಿ ಸಿ ಅವ್ರ ಕೆಲಸ ನೀವೇ ನಿಭಾಯಿಸಿರಿ ಅನ್ನೋದಕ್ಕೆ ಅವರಿಗೆ ನಾನು ಗುಣಿಯಾಗಿದ್ದೀನಿ. ಒಂದು, ಅಮ್ಮ ಪ್ರಶಸ್ತಿ ಬಗ್ಗೆ ನಾನು ಪ್ರಶಸ್ತಿ ತಗೊಂಡಾಗಿ ಒಂದು ಮಾತು ಹೇಳ್ತೀನಿ. ಸುಮಾರು 10 ವರ್ಷದಿಂದ ರೆಡ್ಡಿಯವರು ನನಗೆ ತುಂಬ ಪರಿಚಯ ಆದರೂ ಕೂಡ ಅಮ್ಮ ಪ್ರಶಸ್ತಿಗೆ ನನಗೆ ಯಾಕೆ ಪರಿಗಣಿಸ್ತಾ ಇಲ್ಲ ಅಂತ ಎಷ್ಟೋ ಸಲ ಅನ್ಕೊಳ್ತಿದ್ದೆ. ಕೊನೆಗೂ ಒಂದು ಸಲ ಪರಿಗಣಿಸಿದಾಗ ಕಳೆದ 2 ವರ್ಷ ಹಿಂದ್ಗಡೆ ನಾನು ಅಮ್ಮ ಪುರಸ್ಕಾರವನ್ನು, ಗೌರವ ಪುರಸ್ಕಾರವನ್ನು ಪಡೆದಿದ್ದೇನೆ. ಅದನ್ನು ಭಾಳ ಹೆಮ್ಮೆಯಿಂದ ಎಲ್ಲ ನನ್ನ ಬಾಳಿತದಲ್ಲಿ ಅದನ್ನು ಹಾಕ್ಕೊಂಡಿದ್ದೀನಿ. ಭಾಳ ಹೆಮ್ಮೆಯಿಂದ ಹಾಕ್ಕೊಳ್ತೀನಿ. ಇವತ್ತಿನ ಸಮಾರಂಭದಲ್ಲಿ ಬಹಳ ವೈಶಿಷ್ಟ್ಯಪೂರ್ಣ ಯಾಕಾಗತ್ತೆ ಇವತ್ತಿನ ಸಮಾರಂಭ ಅಂದರೆ ರೈ ಅವರು ಬಂದಿರೋದು. ಯಾಕೆ ಅಂತ ಹೇಳ್ತೀನಿ ಅಂದರೆ, ಮೊದಲಿಗೆ ಹೇಳ್ಬಿಡ್ತೀನಿ, ಸಾಮಾನ್ಯ ಜನರ ಪರವಾಗಿ, ನಮ್ಮೆಲ್ಲರಿಗೂ ಅವಕಾಶ ಕೊಟ್ಟಿರುವ ಸಂವಿಧಾನದ ಪರವಾಗಿ, ದನಿ ಇಲ್ಲದವರ ಪರವಾಗಿ ಜೀವನೇ ಒತ್ತಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರಲ್ಲ, ಅದಕ್ಕಾಗಿ ನಾವೆಲ್ಲರೂ ಸೆಲ್ಯೂಟ್ ಮಾಡಬೇಕಾಗುತ್ತೆ ಅಂತ. ನಿಮ್ಮ ಜೊತೆಗೆ ನಾವೆಲ್ಲರೂ ಇದು ಲೇಖಕರು, ಆದರೆ ಘೋಷಣೆ ಮಾಡಿಲ್ಲ, ಅಘೋಷಿತವಾಗಿ ನಿಮ್ಮ ಜೊತೆಗಿದ್ದೀವಿ, ನೀವು ಚಿಂತೆ ಮಾಡಬೇಕು. ಸ್ನೇಹಿತರೆ, ಮೈಪಾಲ್ ರೆಡ್ಡಿ ಅವರು ಸುಮಾರು 18 ವರ್ಷಗಳಿಂದ ಇದು ಸಣ್ಣದ ಹಳ್ಳಿ ಸಣ್ಣದಾಗಿದ್ದರೂ ಕೂಡ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ತುಂಬ ಪ್ರಸಿದ್ಧವಾದಂತಹ ನೆಲ ಇದೆ. ಅಂತಹ ನೆಲದಲ್ಲಿ ಅಮ್ಮನ್ನ ಮತ್ತು ಅಪ್ಪನ್ನ ನೆನೆಯುವ ಮೂಲಕ ನಾಡಿನ ವಿಶಿಷ್ಟ ಲೇಖಕರನ್ನ ಕರೆದು ಗೌರವಿಸುವಂಥ ಸಂಪ್ರದಾಯ ನಮ್ಮ ಕಲಬುರಗಿಗೆ, ಈ ಸೇಡಮ್ಮಿಗೆ ಗೌರವ ತರ್ತಕ್ಕಂಥದ್ದು ನಾನು ಭಾವಿಸ್ಕೊಂಡಿದ್ದೆ. ನನಗೆ ಮೌಲ್ಯಮಾಪನ ಮಾಡುವ ಕಾರ್ಯ ಬಂತು. ಇಲ್ಲಿ ಎಷ್ಟು ಪುಸ್ತಕ ಬಂದಿದೆ ಆಯ್ಕೆ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಜಿ.ಎನ್. ಮೋಹನ್, ಯೋಗಿ, ನಾನು ಸುಮಾರು 400ಕ್ಕೂ ಹೆಚ್ಚು ಕೃತಿಗಳು, ಕಥೆ, ಕಾವ್ಯ, ಕಾದಂಬರಿ, ನಾಟಕ, ಇಡೀ ಸಾಹಿತ್ಯ ಪ್ರಕಾರ, ನಮ್ಮ ಸಾಹಿತ್ಯ ಪ್ರಕಾರದ ಎಲ್ಲ ಪ್ರಕಾರದ ಕೃತಿಗಳನ್ನ ಮೌಲ್ಯಮಾಪನ ಮಾಡಲಿಕ್ಕೆ 400ಕ್ಕೂ ಹೆಚ್ಚು ಕೃತಿಗಳು. ಈ ಅಮ್ಮ ಗೌರವ ಪ್ರಶಸ್ತಿಗೆ ಎಂಥ ಬೇಡಿಕೆ ಇದೆ, ಅದಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದನ್ನೇ ಈ ಕೃತಿಗಳು ಬಂದಿದ ಮೇಲೆ ನಾವು ಲೆಕ್ಕ ಹಾಕಬೇಕು ಅಂತಕ್ಕಂಥ. ಸೊ ಈ ಹಿನ್ನೆಲೆಯಲ್ಲಿ ಅದನ್ನು ಪರಿಶೀಲನೆ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಯ್ತು ನಮ್ಗೆ. ಯಾರು ಕೊಡಬೇಕು, ಯಾಕಂದ್ರೆ ರೈ ಅವ್ರ ಲೆವೆಲ್ಗೆ, ಅಲ್ಲಿ ಕೂತಂತ ವಿಕ್ರಮ್ ಮತ್ತು ಸಹೋದರಿ ಇವ್ರ ಲೆವೆಲ್ಗೆನೆ 20-30 ಲೇಖಕರು ಸಮಾನವಾಗಿರ್ತಕ್ಕಂಥವ್ರು ಅದರಲ್ಲಿ ಇದ್ದು. ಹಾಗಿದ್ರೂ ಕೂಡ ಅದರಲ್ಲೇ ತುಂಬಾ ಬೆಟರ್ ಅಂತಕ್ಕಂಥವ್ರನ್ನ, ತುಂಬಾ ಉತ್ತಮರು ಅಂತಕ್ಕಂಥವ್ರನ್ನ ಸಮಿತಿಯಲ್ಲಿ 3 ಜನ ನಾವು ಆಯ್ಕೆ ಮಾಡಿ ಅವರಿಗೆ ಇವತ್ತಿಗೆ ಗೌರವ ಸನ್ಮಾನ ನಡೀತಾ ಇದೆ, ಜರುಗಿದೆ. ಅಂತಹ ಲೇಖಕರು ಸಾಮಾಜಿಕ ಜವಾಬ್ದಾರಿ ಇಟ್ಟುಕೊಂಡು ಸಮಾಜದ ಒಳಿತನ್ನ ಬಯಸಿ ಜವಾಬ್ದಾರಿಯನ್ನು ಹೊರತಾರೆ ಅನ್ನೋ ನಂಬಿಕೆ ನಮಗೆ. ಒಂದು ಮಾತು ಹೇಳಬೇಕು, ನಾನೆಲ್ಲೋ ಓದ್ತಿರ್ಬೇಕಾದ್ರೆ ಶಿವಪ್ರಕಾಶ್ ಪಾಟೀಲ್ ಸರ್ ಗೊತ್ತಿರ್ಬೇಕು ಆ ಮಾತು. ಉತ್ತರ ಪ್ರದೇಶದ ರಾಜ್ಯಪಾಲೆ ಸರೋಜಿನಿ ನಾಯ್ಡು ಅವರು ಒಂದ್ಸಾರಿ ಬೆಳಗಿನ ಜಾವ ಎದ್ದು ತಮ್ಮ ಬಾಕಲ್ ಹಾಕೊಂಡು ತಮ್ಮ ಮನೆ ಕಸ ತಾವೇ ಹೊಡಿತಾ ಇದ್ರಂತೆ. ಸಹಜವಾಗಿ ಪ್ರಶ್ನವರು ಯಾವ ಕಾರಣಕ್ಕೂ ಭೇಟಿ ಹಾಲಕ್ಕೆ ಹೋದಾಗ ಬಾಕಲ್ ಬಡಿತಾರೆ, ಸರೋಜಿನಿ ನಾಯ್ಡು ಕೈ ಕಸಬಾಗಿ ಇತ್ತು. ಏನ್ರಮ್ಮ ನೀವು ರಾಜ್ಯಪಾಲೆಯಾಗಿ ನಿಮ್ಮನೆ ಕಸ ನೀವು ಹೊಡಿತಾ ಇದ್ದಾಗ ರಾಜ್ಯದ ಒಳ್ಳೆಯದಕ್ಕೂ ಮನೆ ಒಳ್ಳೆಯದಕ್ಕೂ ನಾವು ಕಸ ಹೊಡಿಬೇಕಲ್ಲಪ್ಪ, ಕಸ ಹೊಡಿತೀವಿ. ರಾಜ್ಯದ ಕೆಟ್ಟ ಮನಸ್ಸುಗಳನ್ನು ಹೊರಗೆ ಹಾಕ್ಲಿಕ್ಕೆ ಕಸ ಹೊಡೆಯುವ ಕೆಲಸ ರೈ ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕಸ ಹೊಡೆಯುವ ಕೆಲಸ.
ಈ ಹಿನ್ನೆಲೆಯಲ್ಲಿ ಮಾತಾಡ್ತಾ ಹೋಗ್ಬೇಕಾದ್ರೆ ಅಮ್ಮ ಗೌರವ ಪ್ರಶಸ್ತಿ ಬಗ್ಗೆ ಒಂದು ಮಾತು ಹೇಳಬೇಕು. ತಾಯಿ ಅನ್ನೋದು, ಅವ್ವ ಅನ್ನೋದು ಬಹಳ ದೊಡ್ಡ ವಸ್ತು. ಅದು ಅಮ್ಮ, ಅವ್ವ, ತಾಯಿ, ಏನ್ಬೆ ಇವೆಲ್ಲ ಅವನ್ನ ನಾವು ಗೌರವಿಸ್ತೀವಿ. ಹೆತ್ತ ತಾಯಿ ಎಂತ ದೊಡ್ಡ ಕಣ್ಣಿನವಳು ಅನ್ನೋದಾದ್ರೆ ಅವಳ ಬಗ್ಗೆ ಸಣ್ಣದೊಂದು ಕತೆ ಹೇಳ್ತೀನಿ ನಾನು, ಒಂದು 2 ನಿಮಿಷದ ಕತೆ. ಅದು ಜನಪದದಲ್ಲಿ ಒಂದು ಸಣ್ಣ ಕತೆ ಬರ್ತದೆ. ಒಂದ್ಸಾರಿ ಪ್ರಸ್ತಾಪ ಮಾಡಿದ್ದೀನಿ, ಆದ್ರೂ ಇಲ್ಲಿ ಹೇಳ್ತೀನಿ. ಈ ಕಾರ್ಯಕ್ರಮ ಬಗ್ಗೆ ಬಹಳ ಪ್ರಸ್ತುತ. ಅದು ಒಬ್ಬ ಹಳ್ಳಿ ಯುವಕ, ಅನ್ಎಜುಕೇಟೆಡ್, ಅಕ್ಷರ ಕಲಿದವ, ಜನಪದ ಬದುಕಿನಲ್ಲಿ ಅವ ಒಂದು ಹುಡುಗಿಯ ಪ್ರೀತಿ ಮಾಡಿರ್ತಾನೆ. ಬಹಳ ಸುಂದರಾಂಗ ಹುಡುಗಿ, ಆಕೆ ಪ್ರೀತಿ ಮಾಡಿರ್ತಾನೆ. ಒಂದು ದಿವಸ ದಿನ ಹೋಗಿದ್ದ, ಬರ್ತಿದ್ದ, ಮಾತಾಡಿಸ್ತಿದ್ದ. ಒಂದ್ ದಿವಸ ಏನಾಗಿರ್ತದೆ, ಆಕೆ ತಲೆಗೆ ಒಂದು ಖರ್ಚು ರಿಬ್ಬನ್ ಕಟ್ಕೊಂಡು ಮನೆಗೆ ಬಿಟ್ಟಿರ್ತಾಳೆ. ನೋಡೋ ನೀವು ಪ್ರೀತಿ ಎಷ್ಟಿದೆ ಅನ್ನೋ ಚೆಕ್ ಮಾಡಬೇಕು ಅಂತ ಹೇಳಿ ಬೇಕಂತೆ ನಾಟಕ ಮಾಡ್ತಾರೆ. ತಲೆನೋವು ಎತ್ತಿದೆ, ತಲೆಸೂರು ಬಂದಿದೆ ನನಗೆ ಅಂತ ಹೇಳಿ. ಒಳಗೆ ಹೋಗೋಟಿಗೆ ಸೇವಕ್ಕೆ ಹೇಳ್ತಾಳೆ, ಇಲ್ಲ ಅಮ್ಮವ್ರು ತಲೆಸೂರು ಬಂದಿದೆ, ಮಲ್ಕೊಂಡ್ಬಿಟ್ಟಿದ್ದಾರೆ. ಡಾಕ್ಟರ್ ಕೊಡ್ತಾನೆ, ಯಾಕೆ ತಲೆಸೂರು ಬಂದು ಏನಾಗಿದೆ ಅಂತ ಕೇಳೋದಿಲ್ಲ. ನನಗೆ ತಲೆನೋವು ಬಂದಿದೆ, ಯಾವ ಡಾಕ್ಟರ್ ಔಷಧ ಕೊಟ್ಟರು ನಿಲ್ಲೋದಿಲ್ಲ, ಅದು ನಾ ಹೇಳೋದಿತ್ತಂದ್ರೆ ನನ್ನ ತಲೆನೋವು ನಿಲ್ತದೆ ಅಂತ ಹೇಳಿ. ಅಂದ್ರೆ ಅವ್ನ ಪ್ರೀತಿ ಪರೀಕ್ಷೆ ಮಾಡ್ಬೇಕಾಗ್ತದೆ. ಸರಿ ಅಂತ ಹೇಳಿ ಏನ್ ಬೇಕು ನಿನಗೆ ಅಂತ ಕೇಳಿದ್ರೆ, ತಾಯಿ ಮತ್ತು ಮಗ ಇಬ್ಬರೇ ಇದ್ರು. ಏನ್ ಬೇಕು ನಿನಗೆ ಅಂತ ಕೇಳಿದ್ರೆ, ನಾನು ತಲೆಸೂರು ನಿಲ್ಬೇಕಾದ್ರೆ ನಿನ್ನ ತಾಯಿಯ ಹಾರ್ಟ್ ತರಬೇಕು, ಕಲೀಜ ಕಾಳಜ್ ತರಬೇಕು ಅಂತ ಹೇಳ್ತಾಳೆ. ಅವ್ರು ಯಾಕೆ ಹೇಳ್ತಾಳೆ, ಇದು ಹುಡುಗ ಮಳ್ಳ ಹುಚ್ಚ, ಪ್ರೀತಿ ಅಮ್ಮನಲ್ಲಿ ಓಡೋಗ್ಬಿಡ್ತಾನೆ ಅಮ್ಮನ ಹತ್ರ. ಅಮ್ಮ ಅಮ್ಮ ಅಂತ ಯಾಕಮ್ಮ, ಗುಡಿಸಲಲ್ಲಿ ತಾಯಿ ಕೂತಿರ್ತಾಳೆ. ಅಮ್ಮ, ನಾನೊಬ್ಬ ಹುಡುಗಿನ ಪ್ರೀತಿ ಮಾಡಿದ್ದೀನಿ, ಅವಳನ್ನೇ ಮದುವೆ ಮಾಡ್ಕೋಬೇಕಂದಿದ್ದೀನಿ. ಅವಳಿಗೆ ಈಗ ತಲೆನೋವು ಬಂದಿದೆ, ದೊಡ್ಡ ರೋಗ ಬಂದಿದೆ. ಆ ರೋಗ ಹೋಗ್ಬೇಕಾದ್ರೆ ನಿನ್ನ ಎದೆಯೊಳಗಿನ ಕಾಳಜಿ ಕೊಡ್ಬೇಕಂತ ಕೇಳ್ತಾ ಇದ್ದಾಳೆ. ತಾಯಿ ದೊಡ್ಡ ಮನಸ್ಸು ನೋಡ್ರಿ. ನಾನು ನೋಡಪ್ಪ ಇವತ್ತು ಬಿದ್ದು ಹೋಗಕ್ಕೆ, ನಾಳೆ ಸಾಯೋಳು ನಾನು. ನೀನು ಬದುಕಿ ಬಾಳ್ಬೇಕಾದವನು, ಹೌದಾ? ನಿನ್ನ ಪ್ರೇಯಸಿಗೆ ಇದು ಎದೆಯನ್ನು ಕಾಳಿಸ್ಬೇಕಾದ್ರೆ ತಗೊಂಡು ಹೋಗಪ್ಪ, ನಾನು ಅಡ್ಡ ಮಲಗ್ತೀನಿ, ಅಲ್ಲಿ ಹುಡುಗಿಲಿ ತಗೋ, ನನ್ನೊಂದು ಸೀಳು ತಗೊಂಡು ಹೋಗು ಅಂತ ಹೇಳಿ. ಈ ಪ್ರೇಮದ ಅಮಲಿನಲ್ಲಿದ್ದಂಥ ಹುಚ್ಚ ಏನ್ ಮಾಡ್ತಾರೆ, ತಾಯಿಗೆ ಸೀಳ್ತಾನೆ. ಅಮ್ಮ ಆ ಕಾಳಜಿ ಇದೆ, ಹಾರ್ಟ್ ಕೈ ಹಿಡ್ಕೊಂಡು ಪ್ರೇಯಸಿ ಕೊಡ್ಬೇಕಂತ ಓಡ್ತಾ ಹೋಗುವಾಗ ಕಲ್ಲು ಎಡವು ಬಡದು ಬೀಳ್ತಾನೆ. ಎಡು ಬಡದು ಬಿದ್ದ ಘಟನೆ ಹೇಗಿದ್ರು, ಕೈಯಲ್ಲಿ ಕಾಳಜಿ ಕೇಳ್ತದೆ, ಅಪ್ಪ ನಿನಗೆಲ್ಲಾದ್ರೂ ಪೆಟ್ಟಾಯ್ತೇನೋ ಅಂತ ಕೇಳ್ತಾರೆ. ಇದು ತಾಯಿ. ಅಪ್ಪ ನಿನಗೆಲ್ಲಾದ್ರೂ ಪೆಟ್ಟಾಯ್ತೇನೋ ನೋಡ್ರಿ, ತಾನು ಸಾಯ್ತಾ ಇದ್ದಾಳೆ ಕೈಯಲ್ಲಿ. ಆ ಕೇಳಿಕ್ ಸಾಧ್ಯ ಇಲ್ಲ ವಿಜ್ಞಾನ ಯುಗದಲ್ಲಿ. ಆದ್ರೆ ಇದೊಂದು ಒಂದು ಕಥೆ, ಇದು ಒಂದು ಆದರ್ಶವನ್ನ ಕಟ್ಟಿಕೊಡ್ಬೇಕಾದಂತ ಕಥೆ ಇದು. ಅಪ್ಪ ನಿನ್ಗೆಲ್ಲಾದ್ರೂ ಪೆಟ್ಟಾಯ್ತು ಅಂತ ಕಾಳಜಿ ಮಾಡ್ತಾ, ಆದ್ರೂ ಎದ್ದವನ ಕಾಳಜ್ ತಗೊಂಡು ಹೆಂಡತಿ ಹತ್ರ ಲವರ್ ಹತ್ರ ಬರ್ತಾನೆ. ಆಕಿ ನೋಡಿ ಇನ್ನು ಸಿಟ್ಟಿಗೆ ಎದ್ದು ಬಿಡ್ತಾಳೆ. ಎಲ್ಲ ಮೂಳ, ನನಗೆ ಹೀಗಾಗಿದೆ ಅಂತ ಹೇಳಿ ನಿನ್ನ ತಾಯಿ ಕಾಳಜ್ ತಂದಿ, ನಾಳೆ ಇನ್ನೊಬ್ಬ ಹೆಣ್ಮಗಳು ಏನಾಗಿದೆ ನನಗೆ ಕೊಡ್ತೀನಿ, ನೀನು ನಿನ್ನ ಮದುವೆ ಆಗಲ್ಲ, ಹೋಗ ಕಡೆ ಅಂತ ಕಳಿಸ್ಬಿಡ್ತಾನೆ. ನೀನು ಪ್ರೀತಿ ಮಾಡಿ ಆಗೋದಿಲ್ಲ, ಹೋಗಂತ ಹೇಳ್ತಾಳೆ. ಇದರ ಅರ್ಥ ಏನಂತಂದ್ರೆ, ತಾಯಿ ತನ್ನ ಸಾವಿನಲ್ಲೂ ತನ್ನ ಸಾರ್ಥಕತೆಯನ್ನು ಪಡಿತಾ ಇರ್ತಾಳೆ. ಅಂತಹ ತಾಯಿಯನ್ನ, ಹೆತ್ತ ತಾಯಿಯನ್ನ ಇವತ್ತಿನ ಯುಗದಲ್ಲಿ ರೈವರಿಗೆ ಗೊತ್ತಿರ್ಬೇಕು. ಅನೇಕ ಸಿನಿಮಾಗಳಲ್ಲಿ ಕಥೆಗಳು ಓದ್ತಾರೆ. ವೃದ್ಧಾಶ್ರಮಗಳು ಹೆಚ್ಚಾಗ್ತಾ ಇದ್ದಾವೆ, ವೃದ್ಧಾಶ್ರಮ ಕಡಿಮೆ ಆಗ್ತಾವ ಅಂತ ಹೇಳಿದ್ರು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಗುಲ್ಬರ್ಗದಲ್ಲಿ ವೃದ್ಧಾಶ್ರಮಕ್ಕೆ ಬರ್ತಾ ಇದ್ದಾವೆ. ತಾಯಿ ತಂದಿನ ಹೊರಗಿಡ್ತಾ ಇದ್ದಾರೆ. ಅಪ್ಪ ಅಮ್ಮನ ಮನೆ ಕೂಲಿ ಆಳುಗಳು ಅಂತ ಹೇಳ್ತಾ ಇದ್ದಾರೆ ನೌಕರರು. ನಮ್ಮಂಥವರೆಲ್ಲ ಶಾಲೆ ತಗೊಳ್ಳೋ ಅಂತಾರಲ್ಲ, ಅಪ್ಪ ಅಮ್ಮನ ಹೊರಗಿಟ್ಟಿದ್ದೀವಿ. ಅಂತಹ ಸಂದರ್ಭದಲ್ಲಿ ತಾಯಿ ನೆನೆಯೋದೇ ಬಹಳ ಕಷ್ಟ ಆಗಿದೆ ಇವತ್ತಿನ ಸಂದರ್ಭ. ತಾಯಿ ತಂದೆಯನ್ನು, ಅದರಲ್ಲಿ ಹಳ್ಳಿಯಿಂದ ಬಂದ ನಮ್ಮಂಥವ್ರು, ನಗರದಿಂದ ಬಂದಂಥ ನಮ್ಮಂಥವ್ರು, ಅಥವಾ ಬಹಳ ಮುಖ್ಯವಾಗಿ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆದಂಥ ನಮ್ಮಂಥ ಯುವಕರು, ನಮ್ಮಂಥವ್ರು ತಾಯಿ ತಂದೆಯನ್ನ ಹೊರಗಿಡ್ತಕ್ಕಂಥದ್ದು ಬಹಳ ಇವತ್ತಿನ ಆಧುನಿಕ ಯುಗದಲ್ಲಿ ಬಹಳ ನಡೀತಾ ಇದೆ. ಆ ಹಿನ್ನೆಲೆ ನೋಡಿದಾಗ ಇವತ್ತು ನಾವು ತಾಯಿನ ಗೌರವಿಸಬೇಕನ್ನೋದು ಮೈಪಾಲ್ ರೆಡ್ಡಿ ನನಗಿಂತ ಕಿರಿಯ ಸ್ನೇಹಿತ. ಸುಮಾರು 28 ವರ್ಷ ತನ್ನ ಕಷ್ಟ ನಷ್ಟ ಯಾರಿಗೂ ಒಂದು 10 ಪೈಸಾ ಕೇಳಲಾರ್ದೇನೆ ತನ್ನ ತಾಯಿಯನ್ನ ಗೌರವಿಸುವ ಮೂಲಕ ಇಡೀ ನಾಡಿಗೆ ಅಮ್ಮ ಪ್ರಶಸ್ತಿ ಕೊಡೋದು ದೊಡ್ಡ ಗೌರವಕ್ಕೆ ಪಾತ್ರ ಆಗಿದೆ. ನನ್ನೊಂದಿಗೆ ಬಹಳ ಮುಖ್ಯವಾಗಿ ನಾವು ಸಫಾಳೆ ಮೂಲಕ ಈ ಪ್ರಶಸ್ತಿಗೆ ಯಾಕೆ ಗೌರವ ಇದೆ ರಾಜ್ಯದಲ್ಲಿ ಅಂದರೆ, ಎಲ್ಲೊಂದು ಗುಲ್ಬರ್ಗದಂತಹ ಬರಡು ನಾಡಿನಲ್ಲಿ ತೊಗರಿ ಬೆಳಿಬಹುದು ನಾವು, ಸಾಂಸ್ಕೃತಿಕ ಬಹಳ ಸಂಪದ್ಭರಿತರಾಗಿದ್ದೀವಿ. ಕವಿರಾಜ ಮಾರ್ಗ ಇಲ್ಲವರೇ, ದಾಸರು ಇಲ್ಲವರೇ, ವಚನಕಾರ ಇಲ್ಲವರೇ, ತತ್ವಪಕಾರ ಇಲ್ಲವರೇ, ಎಲ್ಲರೂ ಇಲ್ಲವರೇ. ಆದ್ರೆ ನಮ್ಮನ್ನು ನಾವು ಫೋಕಸ್ ಮಾಡ್ಕೊಳಕ್ ಆಗೋದಿಲ್ಲ. ಬೆಂಗಳೂರು ಮಂಗಳೂರು ಇರೋ ತುಸು ಅದು ನಮ್ಗಿಂತ ಹೆಚ್ಚು ಅವ್ರು ಹೇಳ್ಕೊಳ್ತಾರೆ. ಅದು ದುರಾದೃಷ್ಟ. ಅಂಥದ್ದೊಂದು ಹಳ್ಳಿಯೊಳಗೆ ರೈಯವ್ರು ಬರ್ತಾರೆ ಅಂತ ಹೇಳಿದ್ರೆ ಇಷ್ಟು ಜನ ಸೇರಿದ್ದಾರೆ. ಅಮ್ಮ ಪ್ರಶಸ್ತಿಗೆ ಅವ್ರ ಸಂಬಂಧಿಕರೆಲ್ಲ ಇಲ್ಲಿ ಬಂದಿದ್ದಾರೆ. ಸೊ ಇಂಥದ್ದೊಂದು ಅಮ್ಮನನ್ನು ಗೌರವಿಸೋದಿದೆಯಲ್ಲ, ನಾವು ತಾಯಿಯನ್ನು ಯಾರು ಮರಿಬಾರ್ದು. ಬಹಳ ಜನ ತಾಯಿನ ಮರಿತಾ ಇದ್ವಿ, ಹೆತ್ತವ್ರನ್ನ ಮರಿತಾ ಇದ್ವಿ, ಒಡ ಹುಟ್ಟಿದವ್ರನ್ನ ಮರಿತಾ ಇದ್ವಿ. ಆದ್ರೆ ರೆಡ್ಡಿ ಆ ತಾಯಿ ತಂದೆ ಕಾಲವಾಗಿದ್ರೂ ಕೂಡ ಅವ್ರ ಹೆಸರಿನ ಮೇಲೆ ನಮ್ಮೆಲ್ಲರ ತಾಯಿಯನ್ನು ನೆನಪಿಸೋ ಕೆಲಸ ಮೈಪಾಲ್ ರೆಡ್ಡಿ ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ. ಆ ಹಿನ್ನೆಲೆ ಎಷ್ಟೇ ಬರೀಲಿ, ಎಷ್ಟೇ ಓದಲಿ, ಹೆತ್ತಮ್ಮನ್ನ ನೆನಲೇಬೇಕು ಅಂತಕ್ಕಂಥ. ಚಂದಮ್ಮ ಇಲ್ಲೇ ಇದ್ದಾರೆ, ಗೊತ್ತಿರ್ಬೇಕು ನಿಮಗೆ. ಚಂದಮ್ಮ ಅವರು ನಾನೊಂದು ಕತೆ ಬರೆದಿದ್ದೀನಿ, ಹೋಳಿಕಾ ಅನ್ನೋ ಕತೆ ಮೇಲೆ. ಆ ಅಮ್ಮ ಕೆರೆ ಆಕಿ ನಾವು ಮಲ್ಲೇಪುರ ಪ್ರತಿಷ್ಠಾನ ಪ್ರಶಸ್ತಿ ಕೊಟ್ಟಾಗ ಅವ್ರ ಮೇಲೆ ಒಂದು ಪುಸ್ತಕ ಪ್ರಿಂಟ್ ಮಾಡಿದಾಗ ಏನ್ ಮಾಡಬೇಕು ಹೆಣ್ಮಗಳ ಬಗ್ಗೆ ಅಂದಾಗ ನಾನು ಹೋಳಿಕಾ ಅನ್ನೋ ಹೆಸರು ಮೇಲೆ ಒಂದು ಕತೆ ಬರೆದಿದ್ದೀನಿ. ಆ ಹೋರಾಟವೇ ಈ ಯಮ್ಮನ ಹೋರಾಟವೇ ಕತೆ, ಆ ಹೋರಾಟವೇ ಈ ಯಮ್ಮನ ಹೋರಾಟವೇ ಕತೆ ಒಳಗಿದೆ.
ಯಾಕೆ ಹೇಳ್ತಾರೆ, ಒಬ್ಬ ಹೆಣ್ಮಗಳು ಸಾಮಾನ್ಯ ದಲಿತ ವರ್ಗದಿಂದ ಬಂದ ಹೆಣ್ಮಗಳು, ಅಕ್ಷರ ಗೊತ್ತಿರತಕ್ಕಂಥ ಹೆಣ್ಮಗಳು, ಅಜಾದ್ಪುರ್ ಅಂತ ಆಳಂದ್ ಅಂತ ಬೇರೆ ಬೇರೆ ಕೆರೆಗಳ ಹೂಳೆತ್ತುವಲ್ಲಿ ಹೋರಾಟ ಮಾಡಿ ಆಕ್ಟಿವಿಸ್ಟ್ ಆಗಿ, ಅಕ್ಷರ ಗೊತ್ತಿಲ್ಲ ಆಕೆಗೆ, ದೊಡ್ಡ ಆಕ್ಟಿವಿಸ್ಟ್ ಆಗಿ ಆ ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥ. ಇನ್ನೊಂದು ದೊಡ್ಡ ಖುಷಿ ನನಗೆ ಕೊಡೋದಂದ್ರೆ ವಿಕ್ರಮ್ ವಿಶ್ವಾಸಿ ಬಾಲಕವಿಯವರು, ನಮ್ಮ ಅಧ್ಯಯನ ಸಂಸ್ಥೆ ವಿದ್ಯಾರ್ಥಿ, ನಾನು ಕಲಿಸಿಲ್ಲ, ಮತ್ತೆ ನನ್ನ ಸ್ನೇಹಿತ ಅವರು, ಕನ್ನಡ ಅಧ್ಯಯನ ಸಂಸ್ಥೆ ವಿದ್ಯಾರ್ಥಿ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ, ಆ ಸಂಸ್ಥೆಯ ನಿರ್ದೇಶಕ, ದೊಡ್ಡ ಲೇಖಕ. ಮೊನ್ನೆ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಅವರಿಗೆ ರಸಗಂಗಾ ಅವರ ನಾಟಕಕ್ಕೆ ನಾವು ಪ್ರಶಸ್ತಿ ಕೊಟ್ಟಿದ್ದೇವೆ. ಅದನ್ನ ಅಂದ್ರೆ ಒಂದು ಹೆಜ್ಜೆ ನಾವು ಮೊದಲು ಅನೌನ್ಸ್ ಮಾಡಿದ್ವಿ, ರೆಡ್ಡಿ ಅವರು ಈಗ ಅನೌನ್ಸ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ. ಅಂಥ ಒಬ್ಬ ಲೇಖಕ ನಮ್ಮ ನಾಡಿನಲ್ಲಿ ಯುವ ಪ್ರತಿಭೆ ಇದ್ದಾರೆ ಅಂತಕ್ಕಂಥ. ಸೊ ಈ ಹಿನ್ನೆಲೆಯಲ್ಲಿ ರೈ ಸರ್ ಬಂದು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ, ಹೈದರಾಬಾದ್ ಕರ್ನಾಟಕ ಯಾವುದಕ್ಕೂ ಹಿಂದುಳಿದಿಲ್ಲ. ಅದು ದುರಾದೃಷ್ಟವಶಾತ್ ನಾವು ಯಾರು ಫೋಕಸ್ ಮಾಡ್ಕೊಳ್ಳಲ್ಲ, ಬೆಂಗಳೂರು ತರ, ಮಂಗಳೂರು, ಮೈಸೂರು ತರ. ಸೊ ಅದು ನಮ್ಮ ಶ್ರೇಷ್ಠ ಸಾಹಿತ್ಯಿಕ, ಸಾಂಸ್ಕೃತಿಕ, ಸಾಮಾಜಿಕವಾಗಿ ದೊಡ್ಡ ಹೋರಾಟಗಳು ನಮ್ಮಲ್ಲಿ ನಡೆದು ಹೋಗಿವೆ. ಆದರೆ ಅದನ್ನು ನಾವು ಗಟ್ಟಿಯಾಗಿ ಹೇಳೋದಿಲ್ಲ, ಗಟ್ಟಿಯಾಗಿ ಹಿಡ್ಕೊಂಡು ಬಿಡೋದಿಲ್ಲ. ನಾವು ಉಳಿದವ್ರ ಕಡೆ ಗಟ್ಟಿಯಾಗಿ ಹೇಳ್ತಾರೆ, ಗಟ್ಟಿಯಾಗಿ ಬಿಡ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ನಿಮ್ಮ ಪ್ರೀತಿಗಾಗಿ ಜನ ಬಂದ, ನಾನು 2 ಸಲ ಈ ಪ್ರಶಸ್ತಿ ಕಾರ್ಯಕ್ರಮ ಬಂದಿದ್ದೀನಿ, ಒಂದು ಅರ್ಧ ಮಂದಿ ಇರ್ತಿದ್ರು. ಇವತ್ತು ಯಾಕೆ ಜನ ಬಂದ ವಿದ್ಯಾರ್ಥಿಗಳೆಲ್ಲ ಅಂದ್ರೆ ನಿಮ್ಗೋಸ್ಕರ ಅಂತಕ್ಕಂಥ. ನೀವು ನೀವೊಂದು ವ್ಯಕ್ತಿ ಅಲ್ಲ, ನಿಮ್ಮ ಚಿಂತನೆ. ನೀವು ಇವತ್ತೇನು ಸಂವಿಧಾನ ಉಳಿಬೇಕು, ಸಮಾಜ ಉಳಿಬೇಕು, ಬಡವರು ಉಳಿಬೇಕು, ಸಾಮಾನ್ಯರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ರಲ್ಲ, ನಮ್ಮಂಥವರು ನಿಮ್ಮನ್ನ ಗೌರವಿಸ್ತೀವಿ ಅಂತಕ್ಕಂಥ. ಆ ಹಿನ್ನೆಲೆಯಲ್ಲಿ ಅಮ್ಮ ಪ್ರಶಸ್ತಿಯನ್ನು ಪಡೆಯುವ ಮೂಲಕ ನೀವು ಸಮಾಜದ ತಾಯಿಯಾಗಿ, ನಾವೆಲ್ಲರೂ ಸಮಾಜಕ್ಕೆ ತಾಯಿ ಆಗಬೇಕು ಅಂತಕ್ಕಂಥ. ಒಬ್ಬ ಲೇಖಕ, ಒಬ್ಬ ಕಲಾವಿದ, ಒಬ್ಬ ರಾಜಕಾರಣಿ, ಒಬ್ಬ ಸಮಾಜ ಸುಧಾರಕ ತಾಯಿ ಮನಸ್ಸನ್ನು ಹೊಂದಿದ್ದೆ ಆದರೆ ಸಾಮಾಜಿಕ ಬದಲಾವಣೆ ಬರ್ಲಿಕ್ಕೆ ಸಾಧ್ಯ ಇದೆ. ಯಾರ ಬಳಿ ತಾಯಿ ಮನಸ್ಸಿರೋದಿಲ್ವೋ ಅವ್ರು ಸಾಮಾಜಿಕ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ. ಅಂಥ ತಾಯಿ ಮನಸ್ಸಿನ ಮೈಪಾಲ ದೇವರು ಎಲ್ಲ ಗಣ್ಯರನ್ನು ಕರೆದು ಸುಮಾರು 18 ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನನ್ನೊಂದು ವಾಕ್ಯ, ಪ್ರಕಾಶ್ ರೈ ಸಿನಿಮಾನೇ ನೋಡಿದ್ದೆ, ಪ್ರಕಾಶ್ ರೈ ಜೊತೆ ಕೂಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ರೆಡ್ಡಿ ಅವರಿಗೆ. ಯಾಕಂದ್ರೆ ಸಿನಿಮಾ ನಟ ಅಂತ ನಾನು ಆ ಭಾವನೆಯಿಂದ ಹೇಳ್ತಾ ಇದ್ದೀನಿ. ಇತ್ತೀಚಿನ ನಿಮ್ಮ ಬೆಳವಣಿಗೆ ಇದೆಯಲ್ಲ, ಇತ್ತೀಚಿನ ನಿಮ್ಮ ಬರಹ ಇದೆಯಲ್ಲ, ಇತ್ತೀಚಿನ ನಿಮ್ಮ ಹೋರಾಟ ಇದೆಯಲ್ಲ, ಅದು ನಾಡು ನಿಮ್ಮನ್ನು ಗೌರವಿಸುವಂತೆ ಮಾಡಿವಿ ಅಂತಕ್ಕಂಥ. ಸೊ ಆ ಹಿನ್ನೆಲೆಯಲ್ಲಿ ಪ್ರಶಸ್ತಿ ಪಡೆದ ತಮಗೂ ತಮ್ಮ ಬರಹವನ್ನು ಎವ್ರಿ ಸಂಡೇ ಓದ್ತೀನಿ ನಾನು. ಅದಕ್ಕೆ ಕೇಳಿದ್ರೆ ನೀವು ಬಂದಾಗ ಹೆಂಗೆ ಟೈಮ್ ಮಾಡ್ಕೊಂಡು ಬರೀತೀರಿ ಅಂತ ಹೇಳಿ. ಸೊ ಆ ಹಿನ್ನೆಲೆಯಲ್ಲಿ ನನ್ನ ಸ್ಕೂಲ್ ಆಫ್ ಥಾಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಬಸವಣ್ಣ, ಬುದ್ಧ. ಸೊ ಆ ಹಿನ್ನೆಲೆಯಲ್ಲಿ ನಾನು ನನ್ನ ಮಾತಾಡಲಿಕ್ಕೆ ಹೋಗೋದಿಲ್ಲ, ನೀವು ಮಾತಾಡಬೇಕಾಗಿದೆ. ತಮಗೂ ಪ್ರಶಸ್ತಿ ಪಡೆದ ಎಲ್ಲ ನನ್ನ ಬಂಧುಗಳಿಗೂ, ವೇದಿಕೆ ಮೇಲೆಲ್ಲ ಹಿರಿಯರಿಗೂ, ಮೈಪಾಲ್ ರೆಡ್ಡಿ ಕುಟುಂಬಕ್ಕೂ, ಮೈಪಾಲ್ ರೆಡ್ಡಿ ಅವರಿಗೂ ತಮ್ಮೆಲ್ಲರೂ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸುಮಾರು ಅಕ್ಟೋಬರ್ 30 ಕೊನೆಯ ದಿನಾಂಕ ಅಂತ ಅಂದಾಗ ಪ್ರಶಸ್ತಿಗೆ ಬಂದ ಪುಸ್ತಕಗಳ ಸಂಖ್ಯೆ 402. ಅದಾದಮೇಲೆ ನವೆಂಬರ್ 10ನೇ ತಾರೀಕು ಪ್ರಶಸ್ತಿ ಅನೌನ್ಸ್ಮೆಂಟ್ ಮಾಡಿದಾಗಲೂ ಕೂಡ ಪುಸ್ತಕಗಳು ಬಂದವು ಸುಮಾರು 38. ಅಲ್ಲಿಗೆ ಸುಮಾರು 440 ಪುಸ್ತಕಗಳು, 440 ವೋಲ್ಟೇಜ್ ಅನ್ನೋ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮ ಕೂಡ 440 ವೋಲ್ಟೇಜ್ ಅಂಥ 440 ಪುಸ್ತಕಗಳು ಬಂದರೂ ಕೂಡ ಬಹುಶಃ ಇಡೀ 18 ವರ್ಷದಲ್ಲಿ ಈ ಬಾರಿ ಹೈಯೆಸ್ಟ್ ಪುಸ್ತಕಗಳು ಬಂದಿದ್ದಂದರೆ ಬಹುಶಃ ಇದೇ ಬಾರಿ 440 ಪುಸ್ತಕಗಳು. ಅದನ್ನು ಪರಾಮರ್ಶೆ ಮಾಡಿ 3 ಜನರ ತಜ್ಞರ ಆಯ್ಕೆ ಸಮಿತಿ ಮಾಡಿರ್ತೀವಿ. GN ಮೋಹನ್ ಅಂತೇಳಿ ETVಯ ಕಟ್ಟಿದಂಥವರು, ಅವಧಿಯನ್ನು ಇಂಟರ್ನ್ಯಾಷನಲ್ ಆಗಿ ಒಂದು ವೆಬ್ ಮ್ಯಾಗಝಿನನ್ನು ರೂಪಿಸಿದಂಥವರು, CNN IBNಗೆ ಅಮೆರಿಕದಲ್ಲಿ ಅವರು ವರದಿಗಾರರಂಥವರು, ಮತ್ತು ಮುಖ್ಯಮಂತ್ರಿಗಳ ಕಳೆದ ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವರ ಸೋಷಿಯಲ್ ಮೀಡಿಯಾವನ್ನು ಇನ್ಚಾರ್ಜ್ ಆಗಿ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸಿದಂಥವರು ಒಬ್ಬರಿದ್ದರು. ಆಮೇಲೆ ಉದಯವಾಣಿ ಸಂಪಾದಕರಾದಂತಹ ಶ್ರೀ ಜೋಗಿಯವರು, ಗಿರೀಶ್ ರಾವ್ ಅವರು, ಮತ್ತು ನಮ್ಮ ಕನ್ನಡದ ಪ್ರೊಫೆಸರ್ ಆದಂಥ HT ಪೋತೆ ಅವರು, ಈ 3 ಜನ ತಜ್ಞರ ಆಯ್ಕೆ ಸಮಿತಿ ಪುಸ್ತಕಗಳನ್ನು ಪರಾಮರ್ಶೆ ಮಾಡಿ 5 ಜನರಿಗೆ ಕೊಡಮಾಡುವಂಥ ಅಮ್ಮ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ. ನನ್ನ ಕೆಲಸ ಕೇವಲ ಪ್ರಶಸ್ತಿಯನ್ನು ಕೊಡೋದಷ್ಟೇ, ಆಯ್ಕೆ ಮಾಡುವಲ್ಲಿ ನಾನು ಯಾವುದೇ ಹಸ್ತಕ್ಷೇಪ ಮಾಡುವುದಿಲ್ಲ ಅನ್ನುವಂಥ 17 ವರ್ಷದ ಸ್ಪಷ್ಟನೆಯನ್ನು 18ನೇ ವರ್ಷಕ್ಕೂ ಅದನ್ನು ಮುಂದುವರಿಸ್ತಾ ಇದ್ದೀನಿ. ಯಾಕಂದರೆ ಕಳೆದ 18 ವರ್ಷಗಳಲ್ಲಿ 16 ವರ್ಷ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥವರು, 15 ವರ್ಷ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥವ್ರು ನಮ್ಮ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರು. ಒಂದೇ ಒಂದು ಬಾರಿ 14 ವರ್ಷ ಇದ್ದರು, ಒಂದೇ ಒಂದು ಬಾರಿ ಅವರು ಆ ಸಮಾರಂಭಕ್ಕೆ ಬಂದಿರಲಿಲ್ಲ. ಅವತ್ತು ಗುಲ್ಬರ್ಗಾದ ಮೆಡಿಕಲ್ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳ ಸಭೆ ಇತ್ತು. ಅವತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಂತಹ YSR ರಾಜಶೇಖರ ರೆಡ್ಡಿ ಅವರು ಮತ್ತು ಇವರು ಆ ಸಭೆಯಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು. ಅದೊಂದು ವರ್ಷ ಬಿಟ್ಟರೆ ಉಳಿದೆಲ್ಲ ವರ್ಷಗಳು ಅವರು ಭಾಗಿಯಾಗಿದ್ದಾರೆ. ಇವತ್ತು ನಮಗೆ
ಬಯಸಿ ಬಂದದು ಅಂಗಭೋಗ, ಬಯಸದೇ ಬಂದದ್ದು ಲಿಂಗಭೋಗ ಅನ್ನುವ ಶರಣ ಚಿಂತನೆ ಹಿನ್ನೆಲೆಯಲ್ಲಿ ಶರಣ ಪ್ರಕಾಶ್ ಪಾಟೀಲ್ ಜಿ ಅವರು ಸಮಾರಂಭವನ್ನ ಮುಂಜಾನೆಯಿಂದ ಬೆಳಗ್ಗೆಯಿಂದ ಹೈದರಾಬಾದ್ನಲ್ಲಿದ್ದರೂ ಕೂಡ ಕನಿಷ್ಠ 3 ಬಾರಿ ಸತತವಾಗಿ ದೂರವಾಣಿಯಲ್ಲಿ ಮಾತನಾಡೋದ್ರ ಮೂಲಕ ನಾನು ಅಮ್ಮ ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂಥ ಇಚ್ಛೆಯನ್ನು ವ್ಯಕ್ತಪಡಿಸುವುದರ ಮೂಲಕ ಇವತ್ತಿನ ಸಮಾರಂಭ ಯಾವುದೇ ಕಾರಣಕ್ಕೂ ಕೆಡಬಾರದು ಅನ್ನೋ ಕಾರಣಕ್ಕೆ ಒಂದು ಒಳ್ಳೆಯ ಮನಸ್ಸಿನ ನಿರ್ಧಾರವನ್ನ ಮಾಡಿ ಇವತ್ತು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ವಿಶೇಷವಾಗಿ ನಾನು ಸ್ವಾಗತವನ್ನು ಮತ್ತು ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಜೊತೆಗೆ ಇವತ್ತು ಅನೇಕ ಪ್ರಶಸ್ತಿಗೆ ಭಾಜನರಾಗಿದ್ದಂಥವ್ರು ಮಾತನಾಡಲಿಕ್ಕಿದೆ. ಪ್ರಕಾಶ್ ರೈ ಅವರು ಕೂಡ ಮಾತನಾಡಬೇಕು. ಪ್ರಕಾಶ್ ರೈ ಅವರು ಮಾತಾಡಿದ ಮೇಲೆ ಅದು ಏನಂತಾರೆ ಲಾಸ್ಟ್ ಸೆಲೆಬ್ರಿಟಿ ಮಾತದು. ಅದಕ್ಕಿಂತ ಮುಂಚೆ ಎಲ್ಲ ಪ್ರಶಸ್ತಿ ವಿಜೇತರನ್ನ ಮಾತನಾಡಿದ ನಂತರ ರೈ ಅವರು ಮಾತನಾಡ್ತಾರೆ. ಮೊದಲಿಗೆ ಡಾಕ್ಟರ್ ವಿಕ್ರಮ್ ವಿಸಾಜಿ. ಎಲ್ರಿಗೂ ನಮಸ್ಕಾರ. ಅಮ್ಮ ಹೆಸರಿನ ಪ್ರಶಸ್ತಿಯನ್ನು ಪಡೆಯುವುದು ಯಾವಾಗಲೂ ಒಂದು ಸಂತೋಷದ, ಭಾಳ ಅಭಿಮಾನದ ಸಂಗತಿ. ಯಾಕಂದರೆ ಈ ಅಮ್ಮ, ಅವ್ವ ಈ ಹೆಸರಿನಲ್ಲಿನೇ ಏನೋ ಒಂದು ವಿಚಿತ್ರವಾದಂಥ ಸೆಳೆತ ಇರ್ತದೆ. ಆಮೇಲೆ ಆ ಪ್ರಶಸ್ತಿಯನ್ನು ಕನ್ನಡದ ಅನೇಕ ಸೂಕ್ಷ್ಮತೆಯ ಜೊತೆ ಅನೇಕ ಸೂಕ್ಷ್ಮ ಚಿಂತಕರ ವೇದಿಕೆಯಲ್ಲಿ ಪಡೆಯೋದು ಇನ್ನೂ ಸಂತೋಷದ ಸಂಗತಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಆಮೇಲೆ ಯಾವುದೇ ಸಾಹಿತ್ಯ ಇರಲಿ, ಕಲೆ ಇರಲಿ, ಅದು ನಮ್ಮ ಸಾಮಾಜಿಕವಾದಂಥ ದೃಷ್ಟಿಕೋನವನ್ನು ಸೂಕ್ಷ್ಮಗೊಳಿಸಬೇಕು. ನಾವು ಸಮಾಜವನ್ನು ಅರ್ಥ ಮಾಡಿಕೊಳ್ಳುವಂಥ ಬಗೆಯನ್ನು ಭಾಳ ಮಾನವೀಯವಾಗಿ ಮಾಡಬೇಕು. ಮತ್ತು ಎಲ್ಲ ಸಾಹಿತ್ಯ ಮತ್ತು ಕಲೆಗಳ ಸಾರ್ಥಕತೆ ಅದರ ಸಾಮಾಜಿಕ ಉಪಯುಕ್ತತೆಯಲ್ಲಿನೇ ಇರ್ತದೆ. ಇದನ್ನು ಕನ್ನಡ ಸಾಹಿತ್ಯ ಭಾಳ ಪ್ರಾಚೀನ ಕಾಲದಿಂದಲೂ ಕೂಡ ತೋರಿಸ್ತಾನೆ ಬಂದಿದೆ. ಅದು ಮುಖ್ಯವಾಗಿ ಈ ನೆಲದ ಕವಿರಾಜ ಮಾರ್ಗ ಕೃತಿಯಿಂದ ಹಿಡಿದು ನಮ್ಮ ಕಾಲದ ಹೊಸ ತಲೆಮಾರಿನ ಎನ್ ಕೆ ಹನುಮಂತಯ್ಯನವರ ಕಾವ್ಯದವರೆಗೆ ಸಾಹಿತ್ಯ ಯಾವುದಕ್ಕಾಗಿ ಮಿಡಿತದೆ ಅನ್ನುವಂಥದ್ದು. ಆಮೇಲೆ ಈ ಸಂದರ್ಭದಲ್ಲಿ ಒಂದು ವಿಷಯ ನಾನು ಹಂಚಿಕೊಳ್ಬೇಕು ಅಂತಂದರೆ, ನಿಮ್ಮೆಲ್ಲರ ಹಾಗೆ ನಾವು ಕೂಡ ಪ್ರಕಾಶ್ ರೈ ಅವರ ಅಭಿಮಾನಿಗಳು, ಅವರ ನಟನೆಯ ಅಭಿಮಾನಿಗಳು, ಅವರ ಚಿಂತನೆಯ ಅಭಿಮಾನಿಗಳು. ಹೀಗಾಗಿ ಹೇಗೆ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಆ ದೇಶದ ಪ್ರಧಾನಮಂತ್ರಿಯಾಗಿದ್ದಾರೋ, ಅರವಿಂದ್ ಕೇಜ್ರಿವಾಲ್ ದೆಹಲಿಯ ಮುಖ್ಯಮಂತ್ರಿಯಾಗಿದ್ದಾರೋ, ಮುಂದೊಂದು ದಿನ ಪ್ರಕಾಶ್ ರೈ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿ ಅನ್ನುವಂಥದ್ದು ನಮ್ಮ ಆಳದ ಬಯಕೆ. ಯಾಕಂದರೆ ಪ್ರಕಾಶ್ ರೈ ಅವರಲ್ಲ, ಅಂಥ ಚಿಂತನೆ ಹೊಂದಂಥ ವ್ಯಕ್ತಿಗಳು ಕರ್ನಾಟಕದಲ್ಲಿ ಬಂದರೆ ಕರ್ನಾಟಕದ ಸಾಮಾಜಿಕ ಆರೋಗ್ಯ ಚೆನ್ನಾಗಿರ್ತದೆ, ಕರ್ನಾಟಕದ ಸಾಂಸ್ಕೃತಿಕ ಆರೋಗ್ಯ ಚೆನ್ನಾಗಿರ್ತದೆ. ಹೀಗಾಗಿ ಇಂಥ ಒಂದು ಸಣ್ಣ ಪಟ್ಟಣದಲ್ಲಿ ಕಳೆದ 18 ವರ್ಷದಿಂದ ಮಹಿಪಾಲ್ ರೆಡ್ಡಿಯವರು ಒಂದು ಚಮತ್ಕಾರವನ್ನು ಮಾಡ್ತಾನೆ ಬಂದಿದ್ದಾರೆ. ಇನ್ನೂ ಒಂದು ಕೊನೆಯ ಸಂತೋಷದ ವಿಷಯವನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಏನು ಅಂತಂದರೆ, ಈ ಅಮ್ಮ ಪ್ರಶಸ್ತಿಯಲ್ಲಿ ಈ ಅಮ್ಮ ಗೌರವ ಪ್ರಶಸ್ತಿಯನ್ನು ನನ್ನ ತಂದೆಯವರು ಪಡೆದಿದ್ದರು. ಮುಂದೆ ಸಾಹಿತ್ಯ ಪ್ರಶಸ್ತಿನ ಇವತ್ತು ನಾನು ಪಡೆದಿದ್ದೀನಿ. ಹೀಗಾಗಿ ನನಗೂ ಮತ್ತೆ ಸಂತೋಷ ಆಗಿದೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು. ಶ್ರೀಮತಿ ರೇಣುಕಾ ರಮನ್. ಎಲ್ರಿಗೂ ನಮಸ್ಕಾರ. ನಾನು ಕವಿತೆ ಬರಿತೇನೆ, ವಿಶೇಷವಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ, ಆದರೂ ಒಂದೆರಡು ಮಾತು ಹೇಳ್ತೇನೆ. ಈಗ ಪ್ರಶಸ್ತಿ ಘೋಷಣೆಯಾಗಿ ಒಂದು 15 ದಿನ ಆಯಿತು. ನಾನು ಇಲ್ಲಿಂದ ಉತ್ತರ ಕನ್ನಡ ಅಂಕೋಲೆ ಅಂದರೆ ಸಮುದ್ರದ ಹತ್ತಿರ, ಕರಾವಳಿ, ಅದು ಇಲ್ಲಿಂದ ತುಂಬ ದೂರ, 12 ತಾಸು ಜರ್ನಿ ಮಾಡಿ ಬಂದಿದ್ದೇನೆ ನಾನು. ಕಡೆಗೆ ಆ ಪ್ರಶಸ್ತಿಯನ್ನು ನಮ್ಮ ಸಣ್ಣ ಊರದು, ಅಂಕೋಲ ಅಂದರೆ ತುಂಬ ಸಣ್ಣ ಊರು, ಆ ಊರಲ್ಲಿ ಪ್ರಶಸ್ತಿ ಘೋಷಣೆಯಾದ ದಿನಾಂಕದಿಂದಲೂ ನನ್ನನ್ನು ಎಲ್ಲರೂ ಹಾಯ್ ಅಮ್ಮ ಅಂತ ಹೇಳಿ ಕರೀತಿದ್ದಾರೆ. ನನ್ನ ಹೆಸರನ್ನೇ ಮರ್ತು ಬಿಟ್ಟಿದ್ದಾರೆ ಅವರು. ನನಗೆ ಬೇಜಾರಾಯ್ತಾ ಕೇಳ್ತಾರೆ. ಇಲ್ಲ, ಖುಷಿ ಆಗ್ತಿದೆ ತುಂಬಾ. ಅಮ್ಮ ಅಂತ ಹೇಳಿಸ್ಕೊಳ್ಳಿಕ್ಕೆ ಎಲ್ಲ ಮಹಿಳೆಯರಿಗೂ ಖುಷಿನೇ. ಎಷ್ಟು ಬಾರಿ ಅಮ್ಮ ಅಂತ ಹೇಳಿದ್ರು ಮಹಿಳೆಯರಿಗೆ ಬೇಜಾರಾಗೋದಿಲ್ಲ. ಹಾಗೆ ನಿನ್ನೆ ಒಬ್ರು ಹಿರಿಯರು ಮಾತಾಡ್ತಾ ಹೇಳಿದ್ರು, ರೇಣಮ್ಮ ನಾಳೆ ಶ್ರೀಡಂ ಪ್ರಯಾಣನ ಅಂದ್ರು. ಹೌದು ಅಂದೆ. ಕಡೆಗೆ ಇನ್ನೊಮ್ಮೆ ಅಮ್ಮ ಆಗ್ತಿದ್ದೀರಾ, ಹೋಗಿ ಬನ್ನಿ ಅಂದ್ರು. ಆವಾಗ ನಂಗೆ ತುಂಬಾ ಖುಷಿ ಆಯ್ತು. ಹೇಳಿದೆ, ಅವರಿಗೂ ಕೂಡ ಹೇಳಿದೆ, ಅಮ್ಮ ಅಂತ ಕರೆಸ್ಕೊಳ್ಳಿಕ್ಕೆ ಅಥವಾ ಹೇಳಿಸ್ಕೊಳ್ಳಿಕ್ಕೆ ಎಲ್ಲ ಮಹಿಳೆಯರಿಗೂ ತೀರಾ ಖುಷಿಯ ಸಂಗತಿ ಇತ್ತು, ಒಡ್ಡಿಲ್ಲ ಅಂತ ಹೇಳಿ. ಇವತ್ತು ನಾನು ತುಂಬಾ ರೋಮಾಂಚನವನ್ನು ಅನುಭವಿಸ್ತಾ ಇದ್ದೇನೆ. ಸಾಮಾನ್ಯವಾಗಿ ಈ ತರ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನೋಡ್ತಾ ಇರೋದು ಇದೇ ಮೊದಲು. ನಾನು ಒಂದು ಕಾಟಾಚಾರದಲ್ಲಿ ಪ್ರಶಸ್ತಿ ತಗೊಳ್ಳೋದು ಹೋಗೋದು ಇಂಥದೇ ಕಾರ್ಯಕ್ರಮ ನಡೀತಾ ಇತ್ತು.
ಸೇಡಮ್ ಅಂದ್ರೆ ಈ ರೀತಿ ಒಂಥರ ಭಾವನೆ ನನ್ಗೆ ಹೇಳ್ತಾ ಇದ್ರು. ಸೇಡಮ್ನಲ್ಲೆಲ್ಲ ಇದ್ದು ಟ್ರಾನ್ಸ್ಫರ್ ಆಗಿ ಹೋದವರೆಲ್ಲ ಸೇಡಮ್ ಜನ ತುಂಬಾ ಒಳ್ಳೆಯವ್ರಿ, ತುಂಬಾ ಹಚ್ಕೋತಾರೆ, ಕೃತಕ ಜನ ಅಲ್ಲ ಅವರು. ಅವರು ಸ್ವಾಭಾವಿಕವಾಗಿ ಅವರು ಮಿಂಗಲ್ ಆಗ್ತಾರೆ, ಕೃತಕತೆ ಇಲ್ಲ, ಯಾಂತ್ರಿಕತೆ ಇಲ್ಲ ಅವರಲ್ಲಿ ಅಂತ ಹೇಳಿ, ಜನ ತುಂಬಾ ಒಳ್ಳೆಯವರು ಅಂತ ಹೇಳಿ ಅದು ನನಗೆ ಇವತ್ತು ಅನುಭವ ಆಯ್ತು. ಬೆಳಿಗ್ಗೆಯಿಂದ ನಾನು ಸಂಧ್ಯಾ ಹನುಗಂಟಿಕರ್ ಅವರ ಮನೆಯಲ್ಲಿದ್ದೆ. ಹೋಗಿ ನನ್ನನ್ನ ಬಸ್ಸಿಂದ ಪಿಕಪ್ ಮಾಡಿ ಕರ್ಕೊಂಡು ಬಂದು ಮನೇಲಿ ಇಟ್ಕೊಂಡು ಸಂಜೆವರೆಗೆ ಆರೈಕೆ ಮಾಡಿ ಮತ್ತೆ ಕರ್ಕೊಂಡು ಬಂದು ಇಲ್ಲಿ ಈ ರೀತಿ ಪ್ರಶಸ್ತಿಯನ್ನ ಕೊಡಿಸ್ತಾ ಇದ್ದಾರೆ. ಈ ಅಮ್ಮ ಪ್ರಶಸ್ತಿ ಕಳೆದ 18 ವರ್ಷದಿಂದ ಈ ರೀತಿ ನಡೀತಾ ಇದೆ. ಮತ್ತು ಎಲ್ಲ ಪುಸ್ತಕಗಳು, ನಾಡಿನ ಎಲ್ಲ ಕಡೆಗಿಂತನೂ ಪುಸ್ತಕಗಳು, ಅದು ಈ ಸಲ ಹೇಳಿದ್ರಲ್ಲ ಇಷ್ಟೊಂದೆಲ್ಲ ಪುಸ್ತಕಗಳು ಬಂದಿದ್ದಾವೆ ಅಂತ ಹೇಳಿ, ಬಂದಲ್ಲಿ ಕಳೆದ 18 ವರ್ಷದ ಒಂದು ಚಂದದ ಕೌದಿಯನ್ನ ನಡೀತಾ ಇದ್ದಾರೆ ಮಹಿಪಾಲ್ ರೆಡ್ಡಿ ಅವರು. ಅಂದ್ರೆ ನಮ್ಗೀಗ ಒಂದು ಬಟ್ಟೆಗಳಲ್ಲಿ ಕೌದಿಗೆ ಒಂದು ಮಹತ್ವದ ಸ್ಥಾನ ಇದೆ. ಅಲ್ಲಿ ಅಮ್ಮನ ಸೀರೆ ತುಂಡಿರ್ತದೆ, ಅಪ್ಪನ ಧೋತ ತುಂಡಿರ್ತದೆ, ಅಥವಾ ಸಣ್ಣ ಮಗು, ನಮ್ಮ ಮಕ್ಕಳೇ ಚಿಕ್ಕವರಿರುವಾಗ ಸಣ್ಣ ಬಟ್ಟೆ ತುಂಡಿರ್ತದೆ. ಹಾಗೆ ಎಲ್ಲ ಒಂಥರ ನೋಡ್ಲಿಕ್ಕೆ ಒಂಥರ ತುಂಬಾ ಖುಷಿಯಾಗಿರ್ತದೆ, ಆತ್ಮೀಯ ಭಾವ ಕೌದಿ ಅಂದ್ರೆ. ಆ ರೀತಿ ಕಳೆದ 18 ವರ್ಷಗಳಿಂದ ಆಯ್ದ ಪುಸ್ತಕಗಳನ್ನ ಆಯ್ದು ಮಹಿಪಾಲ್ ರೆಡ್ಡಿ ಅವರು ಒಂದು ಕೌದಿಯನ್ನ ನೇಯ್ತಾ ಇದ್ದಾರೆ. ಆ ಕೌದಿಯ ಒಂದು ಭಾಗವಾಗಿ ನನ್ನ ಪುಸ್ತಕನೂ ಆಯ್ಕೆಯಾದದ್ದು ನನಗೆ ತುಂಬಾ ಖುಷಿಯ ವಿಚಾರ. ಮತ್ತೆ ಎಲ್ಲ ಹಿರಿಯ ಲೇಖಕರಿದ್ದಾರೆ, ಎಲ್ಲ ರಾಜಕಾರಣಿಗಳಿದ್ದಾರೆ. ಇವರ ಜೊತೆ ನನಗೆ ಈ ವೇದಿಕೆಯಲ್ಲಿ ಈ ಪ್ರಶಸ್ತಿಯನ್ನ ಪಡೀಲಿಕ್ಕೆ ಅನುವಾದಕ್ಕೆ ನನ್ನ ಕವಿತೆಗೂ ನಾನು, ಇವರೆಲ್ಲರ ಜೊತೆ ನನ್ನ ಕವಿತೆಗೂ ನಾನು ಥ್ಯಾಂಕ್ಸ್ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮೇಡಮ್ ಅವರಿಗೆ ಧನ್ಯವಾದಗಳು. ಅಮ್ಮ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಎರಡು ಪಾಟೀಲ್ ಸರ್ ಅವರು ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ಅವರಲ್ಲಿ ವಿನಂತಿ. ವೇದಿಕೆಯ ಮೇಲೆ ಹಾಗೂ ವೇದಿಕೆ ಎದುರಿಗಿರ್ತಕ್ಕಂಥ ಎಲ್ಲ ಕನ್ನಡದ ಅಭಿಮಾನದ ಮನಸ್ಸುಗಳಿಗೆ ನನ್ನ ಶರಣಾರ್ಥಿಗಳು. ಆತ್ಮೀಯರೇ, ಮೊಟ್ಟ ಮೊದಲನೇದಾಗಿ ಈ ಮಾತೃ ಸ್ವರೂಪಿಣಿ ಮಹಾದೇವಮ್ಮ ಮಣ್ಣೂರು ಪ್ರತಿಷ್ಠಾನದ ವತಿಯಿಂದ ನೀಡತಕ್ಕಂಥ ನಿರಂತರವಾಗಿ 18 ವರ್ಷಗಳಿಂದ ನೀಡತಕ್ಕಂಥ ಈ ಒಂದು ಸಾಹಸದ ಕೆಲಸ ಏನಿದೆ, ಈ ಸಾಹಸದ ಕೆಲಸಕ್ಕೆ ರಕ್ತ ಮಾಂಸವನ್ನು ತುಂಬಿಕೊಂಡು ಇಲ್ಲಿವರೆಗೆ ನಡೆಸಿಕೊಂಡು ಬರ್ತಕ್ಕಂಥ ಮಹಿಪಾಲ್ ದಂಪತಿಗಳಿಗೆ, ಸಹೋದರಿ ರತ್ನಕಲಾ ಮಹಿಪಾಲ್ ರೆಡ್ಡಿಯವರಿಗೆ ಹಾಗೂ ಮಿತ್ರರಾಗಿರ್ತಕ್ಕಂಥ ಶ್ರೀಯುತ ಮಹಿಪಾಲ್ ರೆಡ್ಡಿಯವರು ಕೂಡ ನಾನು ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಭವಿಷ್ಯತ್ತಿನಲ್ಲಿ ನನಗೆ ಯಾವುದಾದ್ರೂ ಪ್ರಶಸ್ತಿ ಸಿಗಬಹುದು ಅಥವಾ ಸಿಗಲಿಕ್ಕಿಲ್ಲ, ಆದರೆ ಪ್ರಶಸ್ತಿಯನ್ನು ಅನುಭವಿಸ್ತಕ್ಕಂಥ ಒಂದು ಸಂತೋಷ ಏನಿದೆಯಲ್ಲ, ಆ ಸಂತೋಷವನ್ನ ಇವತ್ತು ನಾನು ಅನುಭವಿಸಿದ್ದೇನೆ ಅಂತ ಹೇಳೋಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಅಷ್ಟೇ ಅಲ್ಲದೇನೆ ಈ ಒಂದು ಪ್ರಶಸ್ತಿಯನ್ನು ನೀಡತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಹಿಪಾಲ್ ರೆಡ್ಡಿ ಅವರು ಘೋಷಣೆ ಮಾಡ್ತಾ ಇದ್ರು, ಒಂದು ಸ್ಮರಣಿಕೆ, ಒಂದು ಪ್ರಮಾಣ ಪತ್ರ, 5,000 ರೂಪಾಯಿ. ಕೊನೆಗೆ ಹೇಳ್ತಾ ಇದ್ರು ಅವರು 2 kg ತೊಗರಿಬೇಳೆ ಅಂತ. ಈಗ ಈ ತೊಗರಿಬೇಳೆ ಅಂತಕ್ಕಂಥ ಪದ ನನಗೆ ಬಹಳ ಮೆಚ್ಚುಗೆ ಆಯ್ತು. ಯಾಕಂತಂದ್ರೆ ನಾನು ಕೂಡ ಒಂದು ರೈತ ಸಮಾಜದಿಂದ ಬಂದವನು. ಒಬ್ಬ ರೈತನ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಫಲಿತಾಂಶ ಅನ್ಬಹುದು ಅಥವಾ ಒಂದು ವೈಭವದ ಸಂಕೇತ ಅನ್ಬಹುದು, ಅದು ಧಾನ್ಯ ಮಾತ್ರ. ಅಂತ ಒಂದು ಧಾನ್ಯವನ್ನ ಕೊಡುವ ಮುಖಾಂತರ, ತೊಗರಿಬೇಳೆ ಅಂತಂದ್ರೆ ಈ ಭಾಗದಲ್ಲಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಬೆಳೆ, ಆ ಒಂದು ತೊಗರಿಬೇಳೆ ಕೊಡುವ ಮುಖಾಂತರ ಈ ಊರನ್ನ ಹಾಗೂ ಮಹಿಪಾಲ್ ರೆಡ್ಡಿ ಅವ್ರನ್ನ ನೆನ್ಪಿಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವುದೇ ಅತಿಶಯೋಕ್ತಿ ಆಗಲಾರದು. ಇನ್ನು ನನಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿ ಬೆಳ್ಳಿ ಚುಕ್ಕಿಯ ಬಂಗಾರದ ಕನಸು ಅಂತಕ್ಕಂಥ ಒಂದು ಬೃಹತ್ ಕಾದಂಬರಿ. ಆದ್ಮೇಲೆ ಕೇವಲ 2 ಮಾತುಗಳಿಗೆ ಒಂದು ಕಾದಂಬರಿ ಹೇಳ್ತಾ ಇದ್ದೇನೆ. ಬ್ರಿಟಿಷ್ ಸಾಮ್ರಾಜ್ಯ ಅಂತಂದ್ರೆ ಸೂರ್ಯ ಮುಳುಗಂತ ಸಾಮ್ರಾಜ್ಯ. ಅಂತ ಸೂರ್ಯ ಮುಳುಗದ ಸಾಮ್ರಾಜ್ಯದ ಎದುರಿಗೆ ಸ್ವಟ್ ಹೊಡೆದು ನಿಲ್ಲಬೇಕು ಅಂತಂದ್ರೆ ಕಿತ್ತೂರು ಸಂಸ್ಥಾನ ಅನ್ನೋದು ಕೇವಲ ಒಂದು ಗುಬ್ಬಿಗೂಡಿದ್ದಂಗೆ ಇರ್ತದೆ. ಅಂತ ಒಬ್ಬ ಗುಬ್ಬಿಗೂಡಿನ ಮಾಲೀಕರಾಗಿರ್ತಕ್ಕಂಥ ವೀರರಾಣಿ ಚೆನ್ನಮ್ಮಾಜಿ ಆ ಬ್ರಿಟಿಷರದ್ದು ಹೋರಾಟ ಮಾಡಬೇಕು ಅಂತಂದ್ರೆ ಎಷ್ಟೊಂದು ಕಷ್ಟಪಟ್ಟಿದ್ರು ಏನು ಅಂತಕ್ಕಂಥ ಆ ಕಥನವನ್ನ ಆ ಕಾದಂಬರಿ ಹೆಣೆಯಲಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಈಗ ತಾನೇ ನಮ್ಮ ಸ್ನೇಹಿತರಾಗಿರ್ತ ವಿಕ್ರಮ್ ಅವರು ಮಾತನಾಡಿದರು, ನಮ್ಮ ಪ್ರಕಾಶ್ ರೈಯರವರು ಭವಿಷ್ಯತ್ತಿನಲ್ಲಿ ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳ್ತಾರೆ. ಆದ್ರೆ ಆಡಳಿತವನ್ನು ನಡೆಸುವವರೇ ಮಾತ್ರ ಮುಖ್ಯಮಂತ್ರಿಗಳಲ್ಲ, ವೈಚಾರಿಕ ಕ್ಷೇತ್ರ ಇರ್ಬೋದು, ಚಿಂತನೆ ಕ್ಷೇತ್ರ ಇರ್ಬೋದು,
ಆ ಕ್ಷೇತ್ರದ ಮುಖ್ಯಮಂತ್ರಿಗಳು ಆಗಿದ್ದಾರೆ ಅಂತಕ್ಕಂಥ ಮಾತನ್ನ ಅವರ ಲೇಖನವನ್ನು ನೋಡಿದಾಗ ಗೊತ್ತಾಗ್ತದೆ ಅಂತಕ್ಕಂಥ ಮಾತನ್ನ ನಾನು ಬಹಳ ಇಲ್ಲಿ ಖುಷಿಯಿಂದ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ಕೊನೆಯದಾಗಿ ಈ ಪ್ರಶಸ್ತಿಯನ್ನ ಕೊಟ್ಟಿದ್ದಕ್ಕಾಗಿ ಈ ಪ್ರತಿಷ್ಠಾನಕ್ಕೆ ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತಾ 2 ಮಾತುಗಳು ಮುಗಿಸ್ತಾ ಇದ್ದೇನೆ. ಎಲ್ಲರೂ ನಮಸ್ಕಾರ. ಎನ್ ಪಾಟೀಲ್ ಸರ್ ಅವರಿಗೆ ಧನ್ಯವಾದಗಳು. ಶಶಿಕಾಂತ್ ಬಿ ದೇಸಾಯಿ ಸರ್ ಅವರು ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ಅವರಲ್ಲಿ ವಿನಂತಿ. ವೇದಿಕೆ ಮೇಲೆ ಹಾಕಿರುವಂತಹ ಶ್ರೀ ಸೋಪೆ ಸಾಹೇಬ್ರೆ ಹಾಗೂ ನಾಗರೆಡ್ಡಿ ಸಾಹೇಬ್ರೆ ಹಾಗೂ ನಮ್ಮ ನೆಚ್ಚಿನ ಕನ್ನಡ ಚಿತ್ರರಂಗದ ದಿಗ್ಗಜರಾದಂತಹ ಶ್ರೀ ಪ್ರಕಾಶ್ ಅವರೇ ಹಾಗೂ ಪ್ರಕಾಶ್ ಪಾಟೀಲ್ ಸಾಹೇಬ್ರೆ ಹಾಗೂ ಇನ್ನೂರು ಮೇಡಮ್ ಅವರು ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಸ್ಟೇಡಮ್ನ ಈ ಗಂಡು ಮೆಟ್ಟಿನ ನಾಡಿನ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದರಿಗೆ ಹಾಗೂ ಸ್ನೇಹಿತರಿಗೆ ಹಾಗೂ ಬಂಧು ಬಳಗರಿಗೆ ಎಲ್ಲರಿಗೂ ಅನಿಸುತ್ತಾ, ಮೂಲತಃ ಕಥೆಗಳನ್ನು ಬರೆಯುವ ನಿಟ್ಟಿನಲ್ಲಿ ನಾವು ಅನುಭವಿಸುವಂಥ ಅನೇಕ ತೊಂದರೆಗಳನ್ನು ಅನೇಕ ಬರಹಗಾರರು ಈಗಾಗಲೇ ಅನುಭವಿಸಿದ್ದಾರೆ. ಆ ಕಥೆಯ ಹುಟ್ಟು, ಅದರ ನಂತರ ಅದನ್ನು ಯಾವುದೋ ದೃಶ್ಯ ಮಾಧ್ಯಮದಲ್ಲೋ ಅಥವಾ ಪತ್ರಿಕಾ ಮಾಧ್ಯಮದಲ್ಲೋ ಅದು ಪ್ರಕಟಗೊಳ್ಳುವುದು ಅಥವಾ ಕೃತಿರೂಪ ತಾಳುವುದು, ಈ ಎಲ್ಲ ಚೌಕಟ್ಟುಗಳನ್ನು ದಾಟಿ ಆ ಕಥೆ ಹೊರಬಂದಾಗ ಆ ಕಥೆಯ ಒಂದು ಒಟ್ಟು ಮೌಲ್ಯಮಾಪನ ಆಗುವ ಸಾಧ್ಯತೆಗಳು ಬಹಳ ಇರುತ್ತದೆ. ನನ್ನ ಬಹುತೇಕ ಕಥೆಗಳು ಸುಮಾರು 10 ವರ್ಷಗಳ ಹಿಂದೆ ರಚನೆ ಆದಂಥ ಕಥೆಗಳು. ಆದರೆ ಕೆಲವು ಕಥೆಗಳು ಮಾತ್ರ ವಾರಪತ್ರಿಕೆಗಳು, ದಿನಪತ್ರಿಕೆಗಳಲ್ಲಿ ಪ್ರಕಟಗೊಂಡಾಗ ಅಷ್ಟಕ್ಕೆ ನಾನು ಸಂತೋಷಗೊಂಡಿದ್ದೆ. ಆದರೆ ಕಥೆಗಳನ್ನು ಒಂದು ಕೃತಿಯ ರೂಪದಲ್ಲಿ ಪ್ರಕಟಿಸಬೇಕು ಅನ್ನೋ ವಿಚಾರ ನನ್ನ ಮನಸ್ಸಿಗೆ ಏಕೆ ಬರಲಿಲ್ಲ ಅನ್ನೋದು ಈಗಲೂ ನನಗೆ ಅದೊಂದು ದೊಡ್ಡ ಎಕ್ಸ್ಪ್ರೆಷನ್ ಆಗಿದೆ. ಅಂಥ ಸಂದರ್ಭದಲ್ಲಿ ಶ್ರೀ ಅಪಾರ ಕೋನಿ ಸರ್ ಅವರು, ಇಲ್ಲ ನಿಮ್ಮ ಕಥೆಗಳನ್ನು ನಾವು ಈ ಸಾರಿ 2018ನೇ ಸಾಲಿಗೆ ನಾವು ಪ್ರಕಟ ಮಾಡ್ತೀವಿ ಅಂತಂದಾಗ, ನನ್ನ ಕಡೆಯಿಂದ ಪುಸ್ತಕ ಪ್ರಕಟಣೆ ಆಗೋದಿಲ್ಲ ಅನ್ನೋ ಒಂದು ಕಟು ಸತ್ಯ ನನಗೆ ಅರಿವಾದ ಸಂದರ್ಭದಲ್ಲಿ ಅವರು ನನಗೆ ಕೊಟ್ಟಂತಹ ಒಂದು ಅಭಯದಿಂದ ಈ ಕಂಬಳಿಯ ಕೆಂಡ ಅನ್ನುವ ಕೃತಿ ಅವರ ಕನ್ನಡ ಪ್ರಕಾಶನ ವತಿಯಿಂದ ಪ್ರಕಟವಾಯಿತು. ಸದರಿ ಕೃತಿಗೆ ಈ ಮೊದಲ ನನ್ನ ಹನಿಗವನ ಸಂಕಲನ ಹನಿಮುತ್ತು ಸುಮಾರು 15 ವರ್ಷಗಳ ಹಿಂದೆ ಪ್ರಕಟವಾಗಿತ್ತು. ಆ ಸಂದರ್ಭದಲ್ಲಿ ನನ್ನ ತಂದೆಯವರು ನಮ್ಮ ಜೊತೆಗಿದ್ದರು. ಪ್ರಸ್ತುತ ಈಗ ಅವರಿಲ್ಲ. ಆ ಹನಿಮುತ್ತು ಕವನ ಸಂಕಲನ ಪ್ರಕಟಗೊಂಡ ದಿನದಂದೇ ಸಾಯಂಕಾಲ ಅವರು ತಮ್ಮ ಆಶಯವನ್ನು ವ್ಯಕ್ತಪಡಿಸಿದರು, ಕಥಾ ಸಂಕಲನವನ್ನು ಪ್ರಕಟ ಮಾಡೋಣ. ಅದಾಗಲೇ ಸುಮಾರು 10 ಪ್ರಕಟಿತ, ಸುಮಾರು 5-6 ಅಪ್ರಕಟಿತ ಕಥೆಗಳಿತ್ತು, ಮಾಡೋಣ ಅಂತ ಅವ್ರು ಹೇಳಿದರು. ಅದನ್ನು ಇದೇ ಈಗ ನಿಗಮನ ಸಂಕಲನ ಬಿಡುಗಡೆ ಆಗಿದೆ, ಯಾಕೆ ಸಮಸ್ಯೆ ಮಾಡ್ತೀರಿ, ಇನ್ನು ಮುಂದಿನ ವರ್ಷ ಮಾಡೋಣ ಅಂದಿದ್ದೇ ಒಂದು ದೊಡ್ಡ ತಪ್ಪು ಆಯ್ತು ಅಂತ ನಮಗೆ ಈಗ ಅನಿಸ್ತಿತ್ತು. ಮರು ವರ್ಷವೇ ನನ್ನ ತಂದೆಯವರು ನಮ್ಮನ್ನೆಲ್ಲ ಬಿಟ್ಟು ಹೋದರು. ಆ ನೋವಿನಲ್ಲೇ ಆ ಕಥಾ ಸಂಕಲನವನ್ನು ಪ್ರಕಟ ಮಾಡಬೇಕು ಎನ್ನುವ ಒಟ್ಟು ಆಶಯವನ್ನೇ ನಾನು ಕೈಬಿಟ್ಟಿದ್ದೆ. ಅಂಥ ಸಂದರ್ಭದಲ್ಲಿ ನಮ್ಮ ಕನ್ನಡ ನಾಡು ಪ್ರಕಾಶನದವರು ಒಂದು ಮನಸ್ಸು ಮಾಡಿ ನನ್ನ ಕಥೆಯನ್ನು ಒಗ್ಗೂಡಿಸಿ ಅದಕ್ಕೊಂದು ಕೃತಿರೂಪ ಮಾಡಿ ಬಿಡುಗಡೆ ಮಾಡಿ, ಅದು ಎಲ್ಲ ದಿಗ್ಗಜರ ಜೊತೆ ನನ್ನ ಕಥಾ ಸಂಕಲನವು ಸೇರುವಂತೆ ಮಾಡಿದಂಥ ಅಕ್ಕೋನಿ ಸರ್ ಅವರನ್ನು ನಾನು ಈ ಸಂದರ್ಭದಲ್ಲಿ ಬಹಳ ತುಂಬ ಹೃದಯದಿಂದ ನಾನು ನೆನೆಸ್ತೇನೆ. ನನ್ನ ಕೃತಿಯನ್ನು ಆ ಸಮಯದಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಅದು ಕೃತಿ ಬಿಡುಗಡೆ ಆಯಿತು. ಆ ಸಂದರ್ಭದಲ್ಲಿ ನನ್ನ ಕೃತಿಯನ್ನು ನನ್ನ ತಂದೆಯವರ ಒಂದು ಆಶಯವಾದಂಥ ಕಥಾ ಸಂಕಲನ ಮಾಡಬೇಕು ಅಂತ ಅಂದಿದ್ರು. ಅವರು ಈ ಸಮಯದಲ್ಲಿ ನಮ್ಮ ಜೊತೆ ಇರಲಿಲ್ಲ. ಆದ್ದರಿಂದ ಆ ಕೃತಿಯನ್ನು ನನ್ನ ತಂದೆಯವರಿಗೆ ಸಮರ್ಪಣೆ ಮಾಡಿದ್ದೆ. ಆದರೆ ಅದೇ ಕಥಾ ಸಂಕಲನಕ್ಕೆ ಈಗ ಅಮ್ಮ ಪ್ರಶಸ್ತಿ ಬಂದಿರೋದ್ರಿಂದ ಈ ಅಮ್ಮ ಪ್ರಶಸ್ತಿಯನ್ನು ನನ್ನ ತಾಯಿಯವರಂಥ ಶಾಂತಾಬಾಯಿ ದೇಸಾಯಿ ಅವರಿಗೆ ಅದನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಒಂದು ಪುಸ್ತಕದ ಅರ್ಪಣೆಯನ್ನು ತಂದೆಗೂ ಹಾಗೂ ಪ್ರಶಸ್ತಿಯನ್ನು ತಾಯಿಗೂ ಮಾಡಿ ನಾನು ಬರೆದದ್ದು ಸಾರ್ಥಕ ಅನ್ನೋ ಒಂದು ಮನೋಭಾವ ನನಗೆ ಮೂಡಿದೆ. ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದಂಥ ಈ 300 ಪ್ರತಿಷ್ಠಾನಕ್ಕೂ ಹಾಗೂ ನನ್ನೆಲ್ಲ ಸ್ನೇಹಿತ ವರ್ಗದವರಿಗೂ ಹಾಗೂ ಬಂಧು ಬಳಗದವರಿಗೆ ನನ್ನ ವಂದನೆಗಳನ್ನು ತಿಳಿಸುತ್ತಾ, ಈ ವೇದಿಕೆಯಲ್ಲಿ 2 ಮಾತನಾಡಲು ಅವಕಾಶ ನೀಡಿದಂಥ
ಎಲ್ಲ ವೇದಿಕೆಯವರಿಗೂ ಹಾಗೂ ಈ ಎಲ್ಲ ನಾಗರಿಕರಿಗೆ ನನ್ನ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಾವು ಸ್ವೀಕರಿಸಿರ್ತಕ್ಕಂಥ ಪ್ರಶಸ್ತಿಯನ್ನು ತನ್ನ ತಾಯಿಗೆ ಸಮರ್ಪಿಸಿರ್ತಕ್ಕಂಥ ಶಶಿಕಾಂತ್ ದೇಸಾಯಿ ಸರ್ ಅವರಿಗೆ ಧನ್ಯವಾದಗಳು. ಅಮ್ಮ ಗೌರವ ಪ್ರಶಸ್ತಿಯನ್ನು ಸ್ವೀಕರಿಸಿರ್ತಕ್ಕಂಥ ಹಿರಿಯ ಸಾಹಿತಿಗಳಾದಂಥ ಚಂದ್ರಕಾಂತ್ ಕರ್ದಳ್ಳಿ ಸರ್ ಅವರು ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ಅವರಲ್ಲಿ 18ನೇ ವರ್ಷದ ಅಮ್ಮ ಪ್ರಶಸ್ತಿಯ ಬಾಧನೆ ಪಾಲ್ಗೊಳ್ಳುವ ನಾವೆಲ್ಲರೂ ಬಹಳ ಸಂತೋಷ ಸಮಯದಲ್ಲಿದ್ದೇವೆ. ಎಲ್ಲರಿಗೂ ಸಂಜೆಯ